ಹಲೋ, ನಮಸ್ತೆ ವಿದ್ಯಾರ್ಥಿಗಳೇ. ಇಂದಿನ ದಿನ ನಾನು BPCG 172 ಬ್ಲಾಕ್ 2 ನ ಒಂದು ಯೂನಿಟ್ 5 ಬಗ್ಗೆ ಮುಂದುವರೆದಂಥ ಭಾಗ BPCG 172 ನ ಯೂತ್ ಅಂಡ್ ಐಡೆಂಟಿಟಿ ಅಂತಕ್ಕಂಥ ಒಂದು ಅಧ್ಯಾಯವನ್ನ ನಾವು ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಬಂದ್ವಿ. ಅದಾದ ನಂತರ ನಾವು ಇವತ್ತಿನ ದಿನ ಯೂತ್ ಕಲ್ಚರ್ ಅಂತ ಹೇಳಿ, ಅಂದ್ರೆ ಈ ಒಂದು ಯುವ ಸಂಸ್ಕೃತಿ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ ಇವತ್ತು. ನಮಗೆ ಒಂದು ಫಸ್ಟ್ ನಾನು ಈ ಮೊದಲನೇ ತರಗತಿ ಇಂದಿನ ತರಗತಿಯಲ್ಲೂ ಕೂಡ ನಾನು ಈ ವಿಷಯದ ಬಗ್ಗೆ ಹೇಳಿದ್ದೆ. ಕಲ್ಚರ್ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ಯೂತ್ ಕಲ್ಚರ್ ಅಂತ ನಾವು ಯಾಕೆ ಈ ಪದವನ್ನು ಉಪಯೋಗ ಮಾಡಿದ್ವಿ ಅನ್ನೋದು ಕೂಡ ನಾನು ಸ್ವಲ್ಪ ಮಟ್ಟಿಗೆ ಅಲ್ಲಿ ವಿವರಣೆಯನ್ನು ಕೊಟ್ಟಿದ್ದೆ. ಇಲ್ಲಿ ಕಲ್ಚರ್ ಅಂತಕ್ಕಂಥ ಪದವನ್ನು ನಾವು ಬಳಸುವಾಗ ಒಂದು ವಿಶಾಲವಾದ ಅರ್ಥದಲ್ಲಿ ಸಂಸ್ಕೃತಿ ಎಂಬ ಪದವನ್ನು ನಾವು ಬಳಸ್ತೀವಿ. ಅಂದ್ರೆ ಒಂದು ಹೇಗೆ ಬೆಳೆದು ಬರುತ್ತೆ, ಅಲ್ಲಿ ರೀತಿ ರಿವಾಜುಗಳು ಹೇಗಿರುತ್ತೆ, ಅಲ್ಲಿನ ರೀತಿ ರಿವಾಜುಗಳನ್ನ ನೀವು ಅರ್ಥ ಮಾಡ್ಕೊಂಡಾಗ ಅದು ಒಂದು ಯಾವುದೇ ಜನ ಸಮೂಹ ಆಗಿರ್ಬೋದು, ಯಾವುದೇ ಒಂದು ಟ್ರೈಬಲ್ ಒಂದು ವರ್ಗವನ್ನು ನಾವು ತೆಗೆದುಕೊಳ್ಳೋಣ, ಅಥವಾ ಒಂದು ಅರ್ಬನ್ ಏರಿಯಾವನ್ನು ನಾವು ತೆಗೆದುಕೊಳ್ಳೋಣ, ಮತ್ತು ಒಂದು ಇಂಟರ್ಮೀಡಿಯೇಟ್ ಟೌನ್ ಅಲ್ಲಿ ಇರ್ತಕ್ಕಂಥ ಒಂದು ಏರಿಯಾ ತೆಗೆದುಕೊಳ್ಳೋಣ, ಮತ್ತು ಗ್ರಾಮೀಣ ಪ್ರದೇಶವನ್ನು ನಾವು 4 ಉದಾಹರಣೆಗಳನ್ನು ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಈಗ ನಮಗೆ ಒಂದು ಟ್ರೈಬಲ್ ಏರಿಯಾ ಅಂತ ತೆಗೆದುಕೊಂಡಾಗ ಅಲ್ಲಿ ಅಲ್ಲಿನ ಯೂತ್ ಹೇಗೆ ಕಲ್ಚರ್ ಅನ್ನ ಬೆಳೆಸ್ಕೊಂಡು ಬರ್ತಾರೆ, ಅಲ್ಲಿ ಏನೆಲ್ಲ ಅವರಿಗೆ ಪ್ರಾಕ್ಟೀಸಸ್ ಇದೆ ಅಂತ ಹೇಳಿ, ಅಲ್ಲಿ ಪ್ರಾಕ್ಟೀಸಸ್ ಅಂತ ಬರುತ್ತೆ. ಪ್ರಾಕ್ಟೀಸಸ್ ಅಂತ ಅಂದಾಗ ನಾವು ಇಲ್ಲಿ ಏನನ್ನ ಒಂದು ಆಚರಣೆಗಳನ್ನ ರೂಢಿಸ್ಕೊಂಡು ಬಂದಿರ್ತಾರೆ. ಆ ಆಚರಣೆಗಳು ಅವರ ಜೀವನಕ್ಕೆ ಸಂಬಂಧಪಟ್ಟಂತೆ, ಅವರ ಜೀವನದ ದಿನನಿತ್ಯದ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ, ಮತ್ತು ಅವರ ದಿನನಿತ್ಯದ ರೊಟೀನ್ ಆಕ್ಟಿವಿಟೀಸ್ಗಳು ಇರ್ಬೋದು, ಅಲ್ಲಿ ಆ ರೀತಿಯ ಆಚರಣೆಗಳು ನಮ್ಮ ಜನಜೀವನದ ಮೇಲೆ, ನಮ್ಮ ಒಂದು ನಮ್ಮ ಒಂದು ಅಬ್ಸರ್ವೇಷನ್ಸ್ ಏನಿದೆ ಅದ್ರ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ನಾವು ಸೈಕಾಲಜಿ ದೃಷ್ಟಿಕೋನದಿಂದ, ಮನೋವಿಜ್ಞಾನದ ದೃಷ್ಟಿಕೋನದಿಂದ ಸಂಸ್ಕೃತಿ ಅಂದ್ರೆ ಏನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಸಂಸ್ಕೃತಿ ಅಂತಕ್ಕಂಥ ಒಂದು ಪದ ತುಂಬಾ ವಿಶಾಲವಾಗಿರ್ತಕ್ಕಂಥದ್ದು. ಈ ಟ್ರೈಬಲ್ ಅಲ್ಲಿ ಯೂತ್ ಹೇಗಿರುತ್ತೆ ಅಂತ, ಟ್ರೈಬಲ್ ಅಲ್ಲಿ ಹೇಗೆ ಯೂತ್ ಒಂದು ಯುವ ಜನತೆ ಹೇಗೆ ಬೆಳೆಯುತ್ತೆ, ಆ ಟ್ರೈಬಲ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಎಷ್ಟು ಪರಿಮಿತಿಯಾದಂಥ ಜ್ಞಾನ ಇರುತ್ತೆ, ಅಥವಾ ಅದೇ ಸಂಸ್ಕೃತಿಯಲ್ಲಿ ಏನೆಲ್ಲ ಅವರಿಗೆ ಬೇರೆ ರೀತಿಯ ಜ್ಞಾನ ಬೆಳೆದಿರುತ್ತೆ ಅಂತ. ಅಂದ್ರೆ ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಾದ್ರೆ, ಈಗ ಒಂದು ಬುಡಕಟ್ಟು ಜನಾಂಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಯುವಕರು ಬೇರೆ ಎಲ್ಲ ಸ್ಕಿಲ್ಸ್ ಅನ್ನ ಕಲ್ತಿರ್ತಾರೆ. ಲೈಫ್ ಸ್ಕಿಲ್ಸ್ ಅಂತ ನಾವು ಏನ್ ಹೇಳ್ತೀವಿ, ಅದು ಕೇವಲ ಆಧುನಿಕ ವಿಚಾರಕ್ಕೆ, ಕೇವಲ ಆಧುನಿಕ ಒಂದು ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಿರೋದು ಅಲ್ಲ. ಜೊತೆಗೆ ಅಲ್ಲಿನ ಬುಡಕಟ್ಟು ಜನಾಂಗದಲ್ಲಿ ಇರ್ತಕ್ಕಂಥ ಆ ವ್ಯಕ್ತಿಗಳಲ್ಲಿ, ಅದು ಯುವಕರಲ್ಲಿ ಏನೆಲ್ಲ ನಾಲೆಡ್ಜ್ ಸ್ಕಿಲ್ಸ್ ಬೆಳೆದಿರುತ್ತೆ, ಲೈಫ್ ಸ್ಕಿಲ್ಸ್ ಬೆಳೆದಿರುತ್ತೆ ಅಂತಕ್ಕಂಥ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಂದು ಮುಖ್ಯವಾದಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಾವು ಈ ನಗರದ ವಿದ್ಯಾರ್ಥಿಗಳನ್ನು ಮತ್ತು ಒಂದು ಟ್ರೈಬಲ್ ವಿದ್ಯಾರ್ಥಿಗಳು ತೆಗೆದುಕೊಳ್ಳೋದಾಗಾದ್ರೆ, ಅವರಲ್ಲಿ ಏನೆಲ್ಲ ಸ್ಕಿಲ್ಸ್ ಬೆಳೆದಿರುತ್ತೆ, ಅವರಲ್ಲಿ ಈಗ ನಾವು ಹೇಳ್ಬೇಕಪ್ಪ ಅಂದ್ರೆ ಅವರಲ್ಲಿ ಒಂದು ಲೈಫ್ ಸ್ಕಿಲ್ಸ್ ಅಂತಂದ್ರೆ ಅವರಿಗೆ ಒಂದು ಜೇನು ಸಾಕಣೆ, ಜೇನನ್ನು ಹೇಗೆ ಇದು ಮಾಡ್ಬೇಕು ಅಂತಕ್ಕಂಥ ಒಂದು ಸ್ಕಿಲ್ ಅವ್ರಿಗೆ ಗೊತ್ತಿರುತ್ತೆ. ಈಗ ನಾವು ಕರ್ನಾಟಕದಲ್ಲಿ ಜೇನು ಕುರುಬರು ಅಂತ ಹೇಳಿ ಒಂದು ಪಂಗಡವನ್ನ ಗುರುತಿಸ್ತೀವಿ. ಹಾಗೆ ಅದರ ಜೊತೆಗೆ ನಾವು ಇನ್ನೂ ಏನಪ್ಪಾ, ಅವರು ಈಗ ನೋಡಿ ಬೇಟೆ ಆಡ್ತಕ್ಕಂಥ ಒಂದು ಸ್ಕಿಲ್ಸ್ ಅವ್ರಿಗೆ ಇರುತ್ತೆ. ಪ್ರಾಣಿಗಳ ಶಬ್ದವನ್ನು ಗುರುತಿಸ್ತಕ್ಕಂಥ ಒಂದು ಸ್ಕಿಲ್ಸ್ ಇರುತ್ತೆ. ಗಿಡಗಳನ್ನ ಪತ್ತೆ ಹಚ್ಚತಕ್ಕಂಥ ಆಯುರ್ವೇದಿಕ್ ಆಗಿರ್ತಕ್ಕಂಥ ಗಿಡಗಳಾಗಿರ್ಬೋದು, ಗಿಡ ಮೂಲಿಕೆ ಅಂತ ಏನ್ ನಾವು ಕರಿತೀವಿ, ಆ ತರ ಅವುಗಳನ್ನು ಕೂಡ ಪತ್ತೆ ಹಚ್ಚತಕ್ಕಂಥ ಒಂದು ಸಾಧ್ಯತೆಗಳು ಅವರಲ್ಲಿ ಹೆಚ್ಚಿರುತ್ತೆ. ಈಗ ನಾವು ಕರ್ನಾಟಕದಲ್ಲಿ ನಾವು ಉದಾಹರಣೆ ತೆಗೆದು, ಅಥವಾ ದೇಶಾದ್ಯಂತ ಯಾವುದೇ ಉದಾಹರಣೆ, ಬುಡಕಟ್ಟು ಜನಾಂಗದಲ್ಲಿ ಮನೆ ಮದ್ದು ಆಗಿ ಸಾಕಷ್ಟು ಆಯುರ್ವೇದಿಕ್ ಅಥವಾ ಆಯುರ್ವೇದದ ಗಿಡಮೂಲಿಕೆಯ ಒಂದು ಇದನ್ನು ಕೊಟ್ಟ ತಲೆತಲಾಂತರಗಳಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ನಾನು ಹಿಂದಿನ ತರಗತಿಗಳಲ್ಲಿ ತಲೆತಲಾಂತರ ಎಂಬ ವಿಷಯವನ್ನು ನಾನು ನಿಮಗೆ ಹೇಳಿದೆ, ವಿಶದೀಕರಿಸಿ ಪರಂಪರಾನುಗತವಾಗಿ ಬೆಳ್ಕೊಂಡು ಬಂದಿರತಕ್ಕಂಥ ಒಂದು ಇದೆ. ಈಗ ಕಳೆದ ನಾವು ಒಂದು 40 ವರ್ಷ ಅಥವಾ 50 ವರ್ಷಗಳ ಒಂದು ಹಿಂದಿನ ಚಿತ್ರಣವನ್ನು ತೆಗೆದುಕೊಂಡ್ರೆ, ಸಾಕಷ್ಟು ಅಂದಿನ ವೈದ್ಯಕೀಯ ಸೌಲಭ್ಯಗಳು ಕಡಿಮೆ ಇದ್ದಾಗಲೂ ಕೂಡ ನಮಗೆ ಒಂದು ಮನೆ ವೈದ್ಯರಾಗಿ ಸಾಕಷ್ಟು ಯಶಸ್ವಿಯಾಗಿ ಟ್ರೀಟ್ಮೆಂಟ್ ತಗೊಂಡಿರೋ ಒಂದು ಸಾಧ್ಯತೆಗಳನ್ನು ನಾವು ಕಾಣ್ತೀವಿ. ಅಲ್ಲಿ
ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಒಂದು ಕಲ್ಚರ್ ಹೇಗೆ ಬೆಳೆದು ಬರುತ್ತೆ, ಒಂದು ಬುಡಕಟ್ಟು ಜನಾಂಗದಲ್ಲಿ ಹೇಗೆ ಕಲ್ಚರ್ ಬೆಳೆದು ಬರುತ್ತೆ, ಅದರಲ್ಲೂ ನಾವು ಯುವ ಸಂಸ್ಕೃತಿ ಅಂತ ಮಾತಾಡಿದಾಗ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಷಯವನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಇವಾಗ ಉದಾಹರಣೆಗೆ ನಾನು ಹೇಳ್ಬೇಕಪ್ಪ ಅಂದ್ರೆ, ಈಗ ಅದನ್ನೇ ನಾನು ವಿಷಯಗಳನ್ನ ಸ್ವಲ್ಪ ವಿಶದೀಕರಿಸಿ ಹೇಳೋದಾದ್ರೆ, ಅಲ್ಲಿನ ಒಂದು ಸಂಸ್ಕೃತಿನ ನಾವು ಅರಿದೇ ಬೇರೆ ರೀತಿಯ ಒಂದು ವೈಚಾರಿಕತೆಗೆ, ಬೇರೆ ರೀತಿಯ ಒಂದು ವಿಷಯಕ್ಕೆ ನಾವು ಒಂದು ಜಂಪಿಂಗ್ ಕನ್ಕ್ಲೂಷನ್ಸ್ ಅನ್ನ ಸಾಕಷ್ಟು ಸಂದರ್ಭಗಳಲ್ಲಿ ಅಸೆಸ್ಮೆಂಟ್ ಮಾಡುವಾಗಾಗಿರ್ಬೋದು, ಅಥವಾ ಉದ್ಯೋಗ ಅವಕಾಶ ಮತ್ತೆ ಶಿಕ್ಷಣ ಅವಕಾಶಗಳನ್ನು ಕೊಡುವಾಗಲೂ ಕೂಡ ಆಗಿರ್ಬೋದು, ನಾವು ಒಂದಲ್ಲ ಒಂದು ರೀತಿ ನಾವು ಒಂದು ಟ್ರೈಬಲ್ ಸಂಸ್ಕೃತಿಯನ್ನ, ಟ್ರೈಬಲ್ ಕಲ್ಚರ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಕ್ಕಂಥ, ಅಂದ್ರೆ ಒಂದು ಅದರ ಒಂದು ಅರ್ಥವನ್ನ ಅರ್ಥೈಸಿಕೊಳ್ಳುವಾಗ ತಪ್ಪಾಗಿ ಅರ್ಥೈಸಿಕೊಳ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ, ಅಥವಾ ಅವಕಾಶ ವಂಚಿತವರನ್ನಾಗಿ ಮಾಡ್ತಕ್ಕಂಥದ್ದು, ಅಥವಾ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಅಂತೇಳಿ. ಹೀಗೆ ನೋಡಿದಾಗ ನಾವು ಟ್ರೈಬಲ್ ಒಂದು ಉದಾಹರಣೆಯನ್ನ ತೆಗೆದುಕೊಂಡ್ರೆ ನಾವು ಸಾಕಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೋಬಹುದು, ಕಲ್ಚರ್ ಹೇಗೆ ಬೆಳೆದು ಬಂದಿರುತ್ತೆ ಅಂತೇಳಿ. ಪ್ರತಿಯೊಂದು ಸಣ್ಣ ಗುಡ್ಡಗಾಡು ಪ್ರದೇಶಗಳಲ್ಲಿ, ಈಗ ಭಾರತದ ಒಂದು ಉದಾಹರಣೆಯನ್ನೇ ನಾವು ತೆಗೆದುಕೊಂಡ್ರೆ, ಸಾಕಷ್ಟು ರಾಜ್ಯಗಳಲ್ಲಿ ಇನ್ನು ಬುಡಕಟ್ಟು ಜನಾಂಗದ ಒಂದು ವರ್ಗವನ್ನೇ ನಾವು ಕಾಣ್ತೀವಿ. ಈಗ ಉದಾಹರಣೆಗೆ ಜಾರ್ಖಂಡ್ ಅಂತಕ್ಕಂಥ ರಾಜ್ಯ ಪೂರ್ತಿ ನಾವು ಒಂದು ಬುಡಕಟ್ಟು ಜನಾಂಗವನ್ನು ಹೆಚ್ಚು ಅಲ್ಲಿ ಕಾಣ್ತೀವಿ. ಅದು ತುಂಬಾ ಬುಡಕಟ್ಟು ಜನಾಂಗವನ್ನು ಒಳಗೊಂಡಿರ್ತಕ್ಕಂಥ ಒಂದು ರಾಜ್ಯ. ಮಧ್ಯಪ್ರದೇಶ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಉತ್ತರಾಖಂಡ್ ಆಗಿರ್ಬೋದು, ನಿಮಗೆ ಉತ್ತರಾಖಂಡ್ಗೆ ಸಂಬಂಧಪಟ್ಟಂಗೆ ನಾವು ಹೇಳೋದಾದ್ರೆ ಕಾಶ್ಮೀರ ಆಗಿರ್ಬೋದು, ಅಲ್ಲಿನ ಬುಡಕಟ್ಟು ಜನಾಂಗಗಳು ಹೇಗೆ ಬೆಳೆದು ಬಂದು, ಅದರಲ್ಲೂ ಕೂಡ ನಿಮಗೆ ಜಾರ್ಖಂಡ್ ಅಲ್ಲಿ ತೆಗೆದುಕೊಂಡಾಗ ಅಲ್ಲಿ ಸಾಕಷ್ಟು ಪ್ರಾಕ್ಟೀಸ್ಗಳು ಮದುವೆಗೆ ಸಂಬಂಧಪಟ್ಟಂತ ಆಚರಣೆ, ಒಂದು ಅವರ ಲೈಂಗಿಕತೆಗೆ ಸಂಬಂಧಪಟ್ಟಂತ ಆಚರಣೆಗೆ, ದೇವರ ಪೂಜೆ ಪುನಸ್ಕಾರವನ್ನು ಮಾಡ್ತಕ್ಕಂಥ ಆಚರಣೆ, ಜಾತ್ರೆಗಳು, ಅವರು ಅಲ್ಲಿ ನಡೀತಕ್ಕಂಥ ಮೇಳಗಳು, ಜಾತ್ರೆಗಳು ಆಗಿರುತ್ತೆ. ಅಲ್ಲಿ ಬೆಳೆದಂತ ಇವನ್ನು ನಿಮಗೆ ಆಧುನಿಕ ಶಿಕ್ಷಣವನ್ನು ಕೊಟ್ಟಾಗ್ಯೂ ಕೂಡ ಅವರು ಗ್ರಾಮೀಣ ಪ್ರದೇಶಕ್ಕೆ ಹೊಂದಿಕೊಂಡಂತೆ, ಇಂಟರ್ಮೀಡಿಯೇಟ್ ಟೌನ್ಗೆ ಹೊಂದಿಕೊಂಡಂತೆ ಇದ್ರೂ ಕೂಡ ಅಲ್ಲಿ ಅವರಿಗೆ ಒಂದು ರೀತಿಯ ದುವಿಧತೆ ಅಥವಾ ಒಂದು ರೀತಿಯ ಒಂದು ದ್ವಂದ್ವ ಕಾಡ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಕೆಲವೊಂದು ಸತಿ ಅವರು ಉದ್ಯೋಗ ಅವಕಾಶಗಳನ್ನು ಹುಡುಕಿಕೊಂಡು ಹೊಸ ವಿಚಾರಗಳನ್ನು ಅಳವಡಿಸ್ಕೊಳ್ಬೇಕು, ಅಥವಾ ನಮ್ಮ ಪರಂಪರಾನುಗತವಾಗಿ ಬಂದಿರತಕ್ಕಂಥ ಕೆಲವೊಂದು ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಬೇಡವಾ ಅಂತಕ್ಕಂಥ ಒಂದು ಕಾನ್ಫ್ಲಿಕ್ಟ್ ಅಲ್ಲಿ ಅವರು ಬರೋ ಸಾಧ್ಯತೆ ಇರುತ್ತೆ. ಇವತ್ತು ಉದ್ಯೋಗಾವಕಾಶಗಳನ್ನು ನಾವು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಉದ್ಯೋಗಾವಕಾಶಗಳನ್ನು ನಾವು ಕಲ್ಪಿಸಿದ್ವಿ. ಉದಾಹರಣೆಗೆ ಈಗ ಒಂದು ಟ್ರೈಬಲ್ ಯುವಕ ಒಂದು ಕಂಪ್ಯೂಟರ್ನ ಕಲ್ತಿದ್ದ ಅಂದ್ರೆ ಅವನು ಅಲ್ಲಿ ಆ ಒಂದು ಲೋಕಲ್ ಏರಿಯಾಗಳಲ್ಲಿ ಅವನಿಗೆ ಒಂದು ಕೆಲಸ ಸಿಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಅಲ್ಲಿನ ಕೆಲಸ ಆ ಏರಿಯಾಕ್ಕೆ ಅವರಿಗೆ ಒಂದು ಉದ್ಯೋಗಾವಕಾಶ ಸಿಗ್ಬೋದು. ಜೊತೆಗೆ ಪರಂಪರಾನುಗತವಾಗಿ ಅವರು ಯಾವುದೇ ಒಂದು ಉದ್ಯೋಗವನ್ನು ರೂಢಿಸಿಕೊಂಡು ಬಂದಿದ್ದಲ್ಲಿ, ಈಗ ಬುಟ್ಟಿ ಎಣಿಯತಕ್ಕಂಥ ಆಗಿರ್ಬೋದು, ಕುಸುರಿ ಮಾಡ್ತಕ್ಕಂಥ, ಒಂದು ಸಣ್ಣ ಸಣ್ಣ ಕೆತ್ತನೆಗಳನ್ನು ಮಾಡ್ತಕ್ಕಂಥ ಬುಡಕಟ್ಟು ಜನಾಂಗದವರು ಸುಮ್ಮನೆ ಆದಷ್ಟು ವಿಷಯಗಳ ಸಾಕಷ್ಟು ಒಂದು ಪರಿಸರದ ಮತ್ತೆ ಮರದ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ಅವ್ರು ಮಾಡ್ತಕ್ಕಂಥ, ಉತ್ಪನ್ನಗಳನ್ನ ಅವ್ರು ಮಾರಿ ಅಲ್ಲಿ ಅವರದೇ ಆದಂಥ ಕಲ್ಚರ್, ತುಂಬಾ ಸುಂದರವಾದಂಥ ಕಲಾಕೃತಿಗಳನ್ನ ಮಾಡ್ತಕ್ಕಂಥದ್ದು, ಗೊಂಬೆಗಳನ್ನು ಮಾಡ್ತಕ್ಕಂಥದ್ದು, ಮರದಿಂದ ಮಾಡಿರ್ತಕ್ಕಂಥ ಕೆತ್ತನೆಗಳನ್ನ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಬೇರೆ ಬೇರೆ ರೀತಿಯ ಒಂದು ವಿಷಯಗಳನ್ನ, ಬೇರೆ ಬೇರೆ ರೀತಿಯ ಒಂದು ಉತ್ಪನ್ನಗಳನ್ನ ಅವರು ಮಾಡಿದಾಗ ಅಲ್ಲಿ ಅವರಿಗೆ ಒಂದು ರೀತಿ ನಾವು ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಕೊಡೋದ್ರ ಜೊತೆಗೆ ಬಹಳ ಮುಖ್ಯವಾದಂತ ಅಂಶ ಏನಪ್ಪಾ ಅಂದ್ರೆ ಆ ಪರಂಪರೆಯನ್ನ ನಾವು ಉಳಿಸ್ಕೊಂಡು ಬರ್ಬೇಕಾಗುತ್ತೆ. ಈಗ ಇನ್ನೂ ಉದಾಹರಣೆಯನ್ನು ಕೊಡ್ಬೇಕಂದ್ರೆ, ಈಗ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬನಾರಸ್ ಒಂದು ಸ್ಥಳದಲ್ಲಿ ಅಲ್ಲಿನ ನೇಯ್ಗೆಕಾರರಿಗೆ, ಅಲ್ಲಿನ ಇಂಡಿಜಿನಿಯಸ್ ಆಗಿ ಅಲ್ಲಿನ ದೇಶೀಯವಾಗಿ ಇರ್ತಕ್ಕಂಥ ಉತ್ಪನ್ನಗಳಿಗೆ ಹೆಚ್ಚು ಒಂದು ಆದ್ಯತೆಯನ್ನು ಕೊಟ್ಟಿದ್ದನ್ನು ನಾವು ನೋಡ್ತೀವಿ, ದೇಸಿ ಉತ್ಪನ್ನಗಳಿಗೆ ಅಂತ. ಯಾಕೆ ಅಂದ್ರೆ ಅಲ್ಲಿ ಎರಡು ಅಂಶಗಳು ನಮಗೆ, ಒಂದು ನಮ್ಮ ದೇಶೀಯ ಉತ್ಪನ್ನವನ್ನು ಬಲಪಡಿಸುವುದರ ಜೊತೆಗೆ ಒಂದು ಜೊತೆಗೆ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಅವರ ಒಂದು ಏನಂದ್ರೆ ಅಲ್ಲಿನ ಒಂದು ಏನಂತ ಕರಿತೀವಿ ನಾವು, ಒಂದು ಸಂಸ್ಕೃತಿಯನ್ನ ನಾವು ಉತ್ತೇಜನ ಕೊಟ್ಟಾಗುತ್ತೆ. ಅಲ್ಲಿ ಬನಾರಸಿ ಒಂದು ಸೀರೆಗಳು ಅಂತ ಏನ್ ಕರಿತೀವಿ, ಅಥವಾ ಅಲ್ಲಿನ ಲೋಕಲ್ ಪ್ರಾಡಕ್ಟ್ಸ್ ಏನಿದೆ, ತುಂಬಾ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದನ್ನ ಏನಿದೆ, ಅಲ್ಲಿ ಅವರಿಗೆ ಯಾವೆಲ್ಲ ಅವರ ಇನ್ಹೆರಿಟೆನ್ಸ್ ಆಗಿ ಬಂದಿರತಕ್ಕಂಥ, ಅಂದ್ರೆ ಒಂದು ಕೊಡವ ಜನಾಂಗದಲ್ಲಿ ಅವರು ಆಚರಣೆ ಮಾಡ್ತಕ್ಕಂಥದ್ದು, ಕಾವೇರಿ ನದಿಯನ್ನು ಪೂಜೆ ಮಾಡ್ತಕ್ಕಂಥದ್ದು, ಮತ್ತೆ ಅವರು ದೇಶಕ್ಕೋಸ್ಕರ ಹೋರಾಡ್ತಕ್ಕಂಥ ಒಂದು ಪ್ರತಿಯೊಬ್ಬ ವೀರ ಯೋಧನಾಗಿರ್ಬೇಕು ಅಂತಕ್ಕಂಥ ಒಂದು, ಅದು ಆ ರೂಟಿಗೆ ಹೋದಾಗ ಅಲ್ಲಿ ಅವರ ಒಂದು ಅಲ್ಲಿ ಆಧುನಿಕತೆ ಬಂದಾಗ ಇಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಕುಟುಂಬ ಏನ್ ಹೇಳುತ್ತೆ, ನಮ್ಮ
ಒಂದು ಸುತ್ತಮುತ್ತ ಒಂದು ಜಾಯಿಂಟ್ ಫ್ಯಾಮಿಲಿ ಆಗಿರ್ಬೋದು ಏನಿರುತ್ತೆ. ಸೊ ಇವೆಲ್ಲ ಹೇಳಿದ್ರೆ ಈ ರೀತಿ ನಾವು ತಿಳ್ಕೊಂಡಾಗ ಏನೆಲ್ಲ ವಿಷಯಗಳು ನಮ್ಮ ಅರಿವಿಗೆ ಬರುತ್ತೆ, ಏನೆಲ್ಲ ಮಾಹಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಅಂತಕ್ಕಂಥ ಒಂದು ವಿಷಯಗಳನ್ನ ನಾವು ನೋಡ್ಬೋದಾಗಿದೆ. ಅದ್ರ ಜೊತೆಗೆ ಇದು ನಾವು ಆ ವಿಷಯಗಳನ್ನು ತೆಗೆದುಕೊಂಡಾಗ ಅದಕ್ಕೆ ಅವ್ರಿಗೆ ಅವಕಾಶ ಮತ್ತು ಸೌಲಭ್ಯಗಳನ್ನು ಹುಡುಕಿ ಕೊಡ್ಬೇಕಾಗತ್ತೆ. ಕೇವಲ ನಾವು ಅರ್ಥ ಮಾಡ್ಕೊಂಡ್ವಿ ಅಂತ ಅಂದ ತಕ್ಷಣಕ್ಕೆ ನಾವೆಲ್ಲ ವಿಷಯಗಳನ್ನ ಅವರಿಗೆ ನಾವು ಜಸ್ಟಿಸ್ ಕೊಟ್ಟಿದ್ವಿ ಅಂತ ಆಗೋದಿಲ್ಲ. ಸೊ ಇಲ್ಲಿ ಬುಡಕಟ್ಟು ಜನಾಂಗದ ಬಗ್ಗೆ ನಾನು ಮಾತಾಡಿದಾಗ ಅಲ್ಲಿ ಅವರಿಗೆ ಯಾವ ರೀತಿ ಐಡೆಂಟಿಟಿ ಬರುತ್ತೆ, ಅವ್ರಿಗೆ ಸವಾಲುಗಳನ್ನ ಎದುರಿಸ್ಬೇಕಾಗತ್ತೆ. ನಾವು ಈಗಿರ್ಬೇಕು ಅಥವಾ ನಾವು ಆ ಒಂದು ಹೊಸ ಉದ್ಯೋಗಾವಕಾಶಗಳು, ಹೊಸ ಸ್ಕಿಲ್ಸ್ ಅನ್ನ ತಗೋಬೇಕು ಅಂತ. ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಎರಡನ್ನೂ ನಾವು ಸಮಾಗಮಿಸಿಕೊಂಡು ಹೋಗ್ಬೇಕಾಗುತ್ತೆ. ಇವತ್ತಿನ ದಿವಸ ನಮಗೆ ಮಾಹಿತಿ ತಂತ್ರಜ್ಞಾನ, ನಾನು ಮೊದಲನೇ ತರಗತಿಯಲ್ಲಿ ಹೇಳಿರೋ ಹಾಗೆ ಮಾಹಿತಿ ತಂತ್ರಜ್ಞಾನದ ಸಂಶೋಧನೆಗಳೇನಿದೆ ಅದು ಕೂಡ ನಮಗೆ ಇವರ ಜೀವನವನ್ನ ಮೇಲಕ್ಕೆತ್ತಲು ಸಾಕಷ್ಟು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸ್ತಕ್ಕಂಥದ್ದು, ಅವರ ಜೀವನ ಮಟ್ಟವನ್ನ ಅಂದ್ರೆ ಒಂದು ನಾವು ಗುಣಾತ್ಮಕವಾಗಿ ಹೆಚ್ಚಿಸ್ತಕ್ಕಂಥದ್ದು ಅವರ ಜೀವನ ಮಟ್ಟವನ್ನ. ಸೊ ಅವ್ರ ಜೀವನವನ್ನ ಮಟ್ಟವನ್ನು ಹೆಚ್ಚಿಸ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಾವು ಅಲ್ಲಿನ ಒಂದು ದೇಶೀಯ ಉತ್ಪನ್ನಗಳಿಗೆ, ಪ್ರಾಡಕ್ಟ್ಸ್ಗಳಿಗೆ ನಾವು ಹೆಚ್ಚು ಉತ್ತೇಜನವನ್ನು ಕೊಡೋದು, ಅವರಿಗೆ ಮಾರುಕಟ್ಟೆಯನ್ನು ಒದಗಿಸ್ತಕ್ಕಂಥದ್ದು. ಯುವಕರು ತಮ್ಮ ಬುಡಕಟ್ಟಿನ ಯುವಕರು ತಮ್ಮ ಏರಿಯಾದಲ್ಲೇ, ತಮ್ಮ ಒಂದು ಸ್ಥಳದಲ್ಲೇ, ಸುತ್ತಮುತ್ತಲಿನ ಒಂದು ಟೌನ್ಗಳಲ್ಲಿ ಉದ್ಯೋಗಾವಕಾಶಗಳನ್ನು ಪಡಿತಕ್ಕಂಥ ಒಂದು ಇದು, ಮತ್ತು ಅವ್ರ ಜೊತೆಗೆ ಅವರ ಪೂರ್ವ ಸಂಸ್ಕೃತಿಯ ಜಾಗೃತಿ, ಅವೇರ್ನೆಸ್ ಇರ್ತಕ್ಕಂಥದ್ದು. ನಮ್ಮ ತಂದೆಯವರು ಈ ಕೆಲಸ ಮಾಡ್ತಾ ಇದ್ರು, ನಮ್ಮ ತಂದೆ ತಾಯಿಗಳು ಈ ರೀತಿ ಇದ್ರು, ನಮ್ಮ ಅಜ್ಜ ಮತ್ತೆ ನಮ್ಮ ಅಜ್ಜಿಯವರು ಹೀಗಿದ್ರು, ಮುತ್ತಾತ ಹೀಗಿದ್ರು, ಅಲ್ಲಿಂದ ಬೆಳ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವು ಕೇವಲ ಆರ್ಥಿಕ ದೃಷ್ಟಿಕೋನದಿಂದ ನೋಡ್ತಕ್ಕಂಥದ್ದಲ್ಲ, ಅದನ್ನು ಉಳಿಸ್ಕೊಂಡು ಬರ್ತಕ್ಕಂಥ ಒಂದು ಸಂಸ್ಕೃತಿಗೆ ನಾವು ನಾಂದಿ ಆಡ್ಬೇಕಾಗುತ್ತೆ. ಅದೇ ರೀತಿ ನಾವು ಗ್ರಾಮೀಣ ಪ್ರದೇಶಕ್ಕೆ ಬಂದಾಗ, ಗ್ರಾಮೀಣ ಪ್ರದೇಶದಲ್ಲಿ ಒಂದು ಅಗ್ರೇರಿಯನ್ ಕಮ್ಯುನಿಟಿ ಅಂತ ಏನ್ ಕರಿತೀವಿ, ಅಲ್ಲಿ ಹುಡುಗರು ಯಾವ ಯೂತ್ ಹೇಗಿರುತ್ತೆ ಅಂತ ಅಲ್ಲಿ ನೋಡಿ, ಅಲ್ಲಿ ನಮಗೆ ತಲೆತಲಾಂತರಗಳಿಂದ ಇವನ್ ಸಣ್ಣ ಮಟ್ಟಿನ ರೈತರಿಂದ ಹಿಡಿದು, ಅಂದ್ರೆ ನಾವೇನಂತ ಕರಿತೀವಿ ಅಂದ್ರೆ ಈ ಪುಡಿ ರೈತರು ಅಂತ ಒಂದು ಸಣ್ಣ ಹಿಡುವಳಿಯನ್ನು ಹೊಂದಿರತಕ್ಕಂಥ ರೈತರು, ಆ ಸಣ್ಣ ಹಿಡುವಳಿಯನ್ನು ಹೊಂದಿರತಕ್ಕಂಥ ರೈತರು ಕೂಡ ಕೃಷಿ ಮತ್ತು ಹೈನುಗಾರಿಕೆಯನ್ನು ಇಂದಿಗೂ ಕೂಡ ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಆದಷ್ಟು ಅವಲಂಬಿಸಿರ್ತಕ್ಕಂಥದ್ದು. ಇಲ್ಲಿ ನಮ್ಗೆ ಏನು ಇದಾಗುತ್ತೆ ಅಂತ ಅಂದಾಗ, ನಾವು ಈಗ ಕೃಷಿಯಲ್ಲಿ ಯಾವುದೇ ಒಬ್ಬ ವಿದ್ಯಾರ್ಥಿ ತನ್ನ ತಂದೆ ಮಾಡಿರ್ತಕ್ಕಂಥ ಕೃಷಿಯ ಉದ್ಯೋಗವನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಥವಾ ಬೇರೆ ಏನಾದರೂ ಉದ್ಯೋಗಾವಕಾಶಗಳನ್ನು ಹುಡುಕೊಳ್ಬೇಕು ಅಂತಕ್ಕಂಥ ಒಂದು ದ್ವಂದ್ವದಲ್ಲಿ ಅವನು ಇರೋ ಸಾಧ್ಯತೆ ಇರುತ್ತೆ. ಸೊ ಹಾಗೆ ನೋಡಿದಾಗ ನಾವು ನಮ್ಮಲ್ಲಿ ಒಂದು ಆಯ್ಕೆಯನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಕೃಷಿಯು ಕೂಡ ಒಂದು ಉದ್ಯಮ, ನಾವು ಕೇವಲ ಉದ್ಯಮವನ್ನಾಗಿ ತೆಗೆದುಕೊಳ್ಳದೆ ಜೊತೆಗೆ ಒಂದು ಲೈವ್ಲಿಹುಡ್ ಆಗಿ, ಒಂದು ಸಂಸ್ಕೃತಿಯ ಪರಂಪರೆಯಾಗಿ 3 ದೃಷ್ಟಿಕೋನದಲ್ಲಿ ನಾವು ತಗೊಳ್ಬೇಕಾಗುತ್ತೆ. ಕೇವಲ ಒಂದು ಕೃಷಿಯನ್ನ ಉದ್ಯೋಗ ಅಂತೇಳಿ ಮಾಡ್ಬಿಟ್ಟು ನಾವು ಕೇವಲ ವಾಣಿಜ್ಯ ಬೆಳೆಗಳನ್ನ ಬೆಳೆದು ಅಲ್ಲಿ ಕೇವಲ ಹಣಕ್ಕೋಸ್ಕರ ಒಂದು ಮಣ್ಣಿನ ಒಂದು ಗಮನವನ್ನು ಕೊಡದೆ, ಆ ಮಣ್ಣಿನ ಪೌಷ್ಟಿಕತೆಗೆ ಗಮನವನ್ನು ಕೊಡದೆ ಬೇರೆ ರೀತಿಯ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಸೂಕ್ತವಲ್ಲ. ಸೊ ಹಾಗೆ ನೋಡಿದಾಗ ಅಲ್ಲಿ ಅವರಿಗೆ ನಾವು ಕೃಷಿಯಲ್ಲಿ ಉದ್ಯೋಗಾವಕಾಶಗಳನ್ನ ಹೇಗೆ ಒದಗಿಸಿಕೊಡ್ಬೋದು, ಮತ್ತೆ ಅದರ ಜೊತೆಗೆ ಅಲ್ಲಿನ ಒಂದು ಮೂಲ ಸಂಸ್ಕೃತಿಗೆ ಧಕ್ಕೆ ಬಾರದಂತೆ. ಈಗ ಎಷ್ಟೋ ವಿದ್ಯಾರ್ಥಿಗಳು ಒಂದು ಗ್ರಾಜುಯೇಷನ್ ಲೆವೆಲಲ್ಲಿ ಅಗ್ರಿಕಲ್ಚರ್ ಅನ್ನು ಮಾಡ್ತಾರೆ. ಯಾಕೆ ಹಾಗೆ ಮಾಡ್ತಾರೆ ಅಂದ್ರೆ, ತಮ್ಮ ತಂದೆಯವರು ಅವರಿಗೆ ಆಸಕ್ತಿ ಬೆಳೆದಿರುತ್ತೆ. ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಕೃಷಿಯನ್ನು ಮಾಡ್ತಕ್ಕಂಥ ಆಸಕ್ತಿ ಬೆಳೆದಿರುತ್ತೆ. ತನ್ನ ತಂದೆ ತಾಯಿಗಳು ಒಂದು ನಡೆಸ್ಕೊಂಡು ಬಂದಂತ ಒಂದು ಕೃಷಿ ಆಗಿರ್ಬೋದು, ಅದನ್ನ ನಾವು ಹೇಗೆ ಬೆಳೆಸ್ಬೇಕು, ಹಾಗೆ ನಮ್ಮ ಒಂದು ಅಲ್ಲಿನ ಒಂದು ಅದನ್ನ ಹೇಗೆ ನಾವು ವಿಸ್ತರಿಸ್ಬೇಕು, ಅಂದ್ರೆ ಹೇಗೆ ನಾವು ಅದನ್ನ ಎಕ್ಸ್ಪೋಜರ್ ಕೊಡ್ಬೇಕು ಬೇರೆ ಇದಕ್ಕೆ ಅಂತ ಹೇಳಿ. ಸೊ ಹಾಗೆ ನೋಡಿದಾಗ ಅವರು ಪದವಿಯನ್ನು ಪಡೆದ ನಂತರ ಹಳ್ಳಿಗಳಿಗೆ ಮರಳಿ ಅದೇ ಕೃಷಿಯನ್ನು ನಾವು ವೈಜ್ಞಾನಿಕ ರೀತಿಯಲ್ಲಿ ಮಾಡೋದನ್ನ ನಾವು ನೋಡಿದ್ವಿ. ಈಗ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ. ಒಂದು ಯಶಸ್ವಿಯಾಗಿ ಅವರು ಮಾಡಿರ್ತಕ್ಕಂಥದ್ದು, ಮತ್ತೆ ಸ್ವಾಭಾವಿಕವಾಗಿ ಕೃಷಿಯನ್ನ ಮಾಡ್ತಕ್ಕಂಥ ಒಂದು ವಿಚಾರಕ್ಕೂ ಬರ್ತಾರೆ. ನೋಡಿ, ಇಲ್ಲಿ ನಾನು ಕೃಷಿ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿರ್ತಕ್ಕಂಥದ್ದು. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ಒಂದು ಆ ಸಂಸ್ಕೃತಿಯ ಭಾಗವಾಗಿರೋದ್ರಿಂದ ನಾನು ಅದನ್ನು ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಈಗ ನಾವು ಯಾವುದೇ ಒಬ್ಬ ಯುವಕ ಬುಡಕಟ್ಟು ಜನಾಂಗದಿಂದ ಬಂದಿದ್ದಾನೆ ಅಂದ್ರೆ ಅವನಿಗೆ ಅಲ್ಲಿ ಕೃಷಿಯ ಒಂದು ಪರಿಚಯ ಇರಬೇಕು, ಸಸ್ಯಗಳ ಪರಿಚಯ ಇರಬೇಕು, ಗಿಡಮೂಲಿಕೆಗಳ ಪರಿಚಯ ಇರಬೇಕು, ಆ ಸುತ್ತಮುತ್ತಲಿನ ವಾತಾವರಣ ಏನಿದೆ, ಲ್ಯಾಂಡ್ಸ್ ಏನಿದೆ, ಆ ಲ್ಯಾಂಡ್ ಬಗ್ಗೆ ಅವನಿಗೆ ಪರಿಚಯ ಇರಬೇಕು, ಆ ಭೂಮಿ ಬಗ್ಗೆ ಅವನಿಗೆ ಪರಿಚಯ ಇರಬೇಕು. ಹಾಗೆ ಇದ್ದಾಗ ಅದರ ಒಂದು
ಆ ಸಂಸ್ಕೃತಿಯ ಕೆಲವು ಡಿಮಾಂಡ್ಸ್ ಏನಿದೆ, ಆ ಸಂಸ್ಕೃತಿಯ ಒಂದು ಬೇಡಿಕೆ ಏನಿದೆ, ಅದನ್ನ ನಾವು ಎಷ್ಟು ಸಾಧ್ಯವೋ ಅಷ್ಟು ನಾವು ಪೂರೈಸಬಹುದಾಗಿದೆ. ನಾವು ಗ್ರಾಮೀಣ ಪ್ರದೇಶದಲ್ಲಿ ಏನೆಲ್ಲ ಸೌಕರ್ಯಗಳು ಇರುತ್ತೆ, ನಮಗೆ ಮುಖ್ಯವಾಗಿ ಈ ರೀತಿಯ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಯಾವುದೇ ಒಂದು ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಅಲ್ಲಿನ ಯುವಕರ ವಿದ್ಯಾಭ್ಯಾಸ ಮತ್ತು ಯುವಕರ ಎಕ್ಸ್ಪೋಜರ್, ಬೇರೆ ಬೇರೆ ವಿಷಯಗಳಿಗೆ ಎಕ್ಸ್ಪೋಜರ್ ಆಗಿರ್ತಕ್ಕಂಥದ್ದು, ಬೇರೆ ಬೇರೆ ಚಟುವಟಿಕೆಗಳಿಗೆ ಅವರಿಗೆ ಎಷ್ಟು ಎಕ್ಸ್ಪೋಜರ್ ಇದೆ ಅಂತಕ್ಕಂಥ ಒಂದು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಅದರಲ್ಲೂ ಕೂಡ ಅಲ್ಲಿ ಅವರ ಒಂದು ಕಲ್ಚರಲ್ ಆಕ್ಟಿವಿಟಿಗೆ ಸಂಬಂಧಪಟ್ಟ ಹಾಗೆ, ಈಗ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಯಲಾಟ ಮಾಡ್ತಕ್ಕಂಥದ್ದು, ಯಕ್ಷಗಾನವನ್ನು ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ನಮಗೆ ಬೇರೆ ಬೇರೆ ರೀತಿಯ ಯುವಕರ ಒಂದು ಪ್ರತಿಭೆಯನ್ನು ಹೊರಗಿಡೋದು ಸಾಕಷ್ಟು ಇತ್ತೀಚಿನ ಕಳೆದ 25-30 ವರ್ಷಗಳಲ್ಲಿ ಹೆಚ್ಚು ನಾವು ಭಾಗವಹಿಸಿದ್ದನ್ನು ಕಾಣ್ತೀವಿ. ಅಂದ್ರೆ ಕೋಲಾಟ ಆಗಿರ್ಬೋದು, ಮತ್ತೆ ಆಟಗಳಲ್ಲಿ, ಹೊರಾಂಗಣ ಕ್ರೀಡೆಗಳಲ್ಲಿ ಮಾಡಿದಾಗ ನಮಗೆ ಅಲ್ಲಿ ಒಂದು ಪ್ರತಿಭೆ ಹೊರಹೊಮ್ಮತಕ್ಕಂಥದ್ದು, ನಮ್ಮ ಬಗ್ಗೆ ಆತ್ಮವಿಶ್ವಾಸ ಬೆಳೀತಕ್ಕಂಥದ್ದು. ಅದ್ರ ಜೊತೆಗೆ ಈ ನಮ್ಮಲ್ಲಿ ರಾಷ್ಟ್ರೀಯ ಯುವ ಜನ ಉತ್ಸವಗಳನ್ನು ಮಾಡ್ತೀವಿ. ಈಗ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಶ್ವವಿದ್ಯಾನಿಲಯ ಆಗಿರ್ಬೋದು, ಅಥವಾ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು, ಅಥವಾ ರಾಜ್ಯ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು, ಇಂಟರ್ ಯೂನಿವರ್ಸಿಟಿ ಕಾಂಪಿಟೇಷನ್ಸ್ ಅನ್ನು ನಾವು ಮಾಡ್ತೀವಿ. ಸೊ ಇಂಟರ್ ಯೂನಿವರ್ಸಿಟಿ ಕಾಂಪಿಟೇಷನ್ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಥವಾ ಯುವ ಜನೋತ್ಸವವನ್ನು ಮಾಡ್ತೀವಿ, ಒಂದು ಯೂತ್ ಡೇ ಅಂತ ಹೇಳಿ ನಾವು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಪರಸ್ಪರ ಬೇರೆ ಬೇರೆ ಸಂಸ್ಕೃತಿಯಿಂದ ಬಂದಿರತಕ್ಕಂಥ ಯುವಕರು ಒಂದು ಜಾಗದಲ್ಲಿ ಬಂದಾಗ ಸಾಕಷ್ಟು ಸಂಸ್ಕೃತಿಯ ಕೊಡುಕೊಳ್ಳುವಿಕೆ ಆಗುತ್ತೆ. ಆ ಸಂಸ್ಕೃತಿಯ ಕೊಡುಕೊಳ್ಳುವಿಕೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಬೇರೆ ಬೇರೆ ರೀತಿಯ ವಿಚಾರಧಾರೆಗಳು, ಬೇರೆ ಬೇರೆ ರೀತಿಯ ಒಂದು ವೈಚಾರಿಕತೆ ಅಲ್ಲಿ ಬೆಳೀತಕ್ಕಂಥದ್ದು ಅಂತೇಳಿ. ಸೊ ಹಾಗೆ ನೋಡಿದಾಗ ಈ ರೀತಿಯ ಒಂದು ವಿಚಾರಧಾರೆಗಳಲ್ಲಿ ನಮಗೆ ದೃಷ್ಟಿಕೋನಗಳು ಬದಲಾಗ್ತಕ್ಕಂಥದ್ದು, ಹೊಸ ವಿಚಾರಗಳು ಬರ್ತಕ್ಕಂಥದ್ದು, ಹಳೆಯ ವಿಚಾರಗಳು ಯಾವ ಒಳ್ಳೆಯ ವಿಚಾರಗಳು, ನಾವು ಫಾಲೋ ಮಾಡಬೇಕಾಗುತ್ತೆ, ಯಾವ ವಿಚಾರಗಳನ್ನು ನಾವು ಫಾಲೋ ಮಾಡ್ಬೋದು, ಯಾವ ವಿಚಾರಗಳನ್ನು ನಾವು ಬಿಡ್ಬೋದು, ವೀಡ್ ಔಟ್ ಮಾಡ್ಬೋದು. ಆ ಎರಡು ವಿಚಾರಗಳನ್ನ ನಮಗೆ ಹೆಚ್ಚು ಇನ್ಸೈಟ್ ಬರ್ತಕ್ಕಂಥದ್ದು, ಆಂತರಿಕ ಜ್ಞಾನ, ನಮ್ಗೆ ಏನಂತ ಕರಿತೀನೋ ಒಂದು ಸ್ಪ್ಲಾಶ್ ಆಗ್ತಕ್ಕಂಥದ್ದು, ನಮಗೆ ಈಗ ನಾವು ಮಾಡಬೇಕು, ಈಗ ಮಾಡಿದ್ರೆ ಈ ತರ ಇರುತ್ತೆ ಅಂತಕ್ಕಂಥ ಒಂದು ವಿಷಯ ನಮಗೆ ಗೊತ್ತಾಗುತ್ತೆ. ಹಾಗೆ ಆ ಒಂದು ಯುವ ಜನಕರ ಉತ್ಸವದಲ್ಲಿ ನಾವು ಈ ಸಾಕಷ್ಟು ಕಾರ್ಯಕ್ರಮಗಳನ್ನು ನೋಡ್ತೀವಿ. ಉದಾಹರಣೆಗೆ ಚರ್ಚಾ ಸ್ಪರ್ಧೆ ಆಗಿರ್ಬೋದು, ಹಾಡು ಹೇಳ್ತಕ್ಕಂಥದ್ದಾಗಿರ್ಬೋದು, ಆಶುಭಾಷಣ ಸ್ಪರ್ಧೆ ಆಗಿರ್ಬೋದು, ಅಥವಾ ಒಂದು ಪ್ರವಾಸವನ್ನ ಮಾಡ್ತಕ್ಕಂಥ ಒಂದು ಫೀಲ್ಡ್ ಚಾರಣಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಬೇರೆ ಬೇರೆ ವಿಷಯಗಳನ್ನ ನಾವು ನಾವು ಅರ್ಥ ಮಾಡ್ಕೊಂಡು ಬೇರೆ ಬೇರೆ ವಿಷಯಗಳ ಒಂದು ಏನಂತ ಕರಿತೀವಿ ಅಂದ್ರೆ ಆ ಸಮಾಗಮ ಅಂತ ಏನ್ ಕರಿತೀವಿ, ಆ ವಿಷಯ ಬೇರೆ ಬೇರೆ ಆಚಾರ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಂಡಾಗ ಅಲ್ಲಿ ಅವರಿಗೆ ನಮಗೆ ದಿಶಾ ಸಿಕ್ಕಾಗತ್ತೆ, ಒಂದು ದಿಕ್ಕು ಸಿಕ್ಕಾಗತ್ತೆ. ಹೀಗಿದೆ ಈ ವಿಷಯದಲ್ಲಿ ನಾವು ಬೇರೆಯವರಿಂದ ಏನ್ ಕಲ್ತಿದ್ವಿ ಅಂತೇಳಿ. ಸೊ ದೃಷ್ಟಿಕೋನಗಳ ಸಮಾಗಮ ಆದಾಗ ಒಂದು ಮೆಚ್ಯೂರಿಟಿ ಅಂತಕ್ಕಂಥದ್ದು ಬೆಳೆಯುತ್ತೆ, ಅಲ್ಲಿ ಅದರದೇ ಆದಂತ ಒಂದು ಸಂಸ್ಕೃತಿಯ ಬೆಳವಣಿಗೆ ಆಗುತ್ತೆ. ಸೊ ಈ ಯೂತ್ ಕಲ್ಚರ್ ಅಲ್ಲಿ ಈಗ ಮೊದಲನೇದಾಗಿ ನಾವು ಟ್ರೈಬಲ್ ಬಗ್ಗೆ ಮಾತಾಡಿದ್ವಿ. ಟ್ರೈಬಲ್ ಅಲ್ಲಿ ಏನಿರುತ್ತೆ, ಮತ್ತೆ ಟ್ರೈಬಲ್ ಇಂದ ಗ್ರಾಮೀಣ ಪ್ರದೇಶಕ್ಕೆ ಸ್ವಲ್ಪ ವ್ಯತ್ಯಾಸ ನಾವು ಕಂಡು ಬರುತ್ತೆ. ಯಾಕೆಂದ್ರೆ ಟ್ರೈಬಲ್ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಮೂಲಭೂತ ಸೌಕರ್ಯಗಳು ಹೆಚ್ಚಿರುತ್ತೆ. ಅಲ್ಲಿ ಬುಡಕಟ್ಟಿಗೆ ಹೋಲಿಸಿದ್ರೆ ಮೂಲಭೂತ ಸೌಕರ್ಯಗಳ ಕೊರತೆ ಇರ್ತಕ್ಕಂಥದ್ದು. ಇಲ್ಲಿ ಮೂಲಭೂತ ಗ್ರಾಮೀಣ ಪ್ರದೇಶವನ್ನು ಹೋಲಿಸಿದರೆ, ನಮಗೆ ನಗರ ಪ್ರದೇಶಗಳಿಗೆ ಹೋಲಿಸಿದ್ರೆ ಅಥವಾ ಇಂಟರ್ಮೀಡಿಯೇಟ್ ಟೌನ್ಗಳಿಗೆ ಹೋಲಿಸಿದ್ರೆ ಅವರ ಒಂದು ಮೂಲಭೂತ ಸೌಕರ್ಯಗಳು ಕಡಿಮೆ ಇರ್ತಕ್ಕಂಥದ್ದು. ನಾವು ಗ್ರಾಮೀಣ ಪ್ರದೇಶವನ್ನ ಗುರುತಿಸುವಾಗ ಗ್ರಾಮೀಣ ಪ್ರದೇಶದಲ್ಲಿ ಏನೆಲ್ಲ ಡಿಮಾಂಡ್ಸ್ಗಳಿದೆ, ಏನೆಲ್ಲ ಬೇಡಿಕೆಗಳಿದೆ, ಅವೆಲ್ಲ ಒಂದು ವಿಷಯಗಳನ್ನ ನಾವು ಅರ್ಥ ಮಾಡಿಕೊಂಡು ಅವೆಲ್ಲ ಒಂದು ಗಣನೆಗೆ ತೆಗೆದುಕೊಂಡು ನಾವು ವಿಚಾರವನ್ನ ಮಾಡಬೇಕಾಗುತ್ತೆ. ಅಂದ್ರೆ ಅಲ್ಲಿ ನಾವು ಅದನ್ನ ಐಡೆಂಟಿಟಿ, ಒಂದು ಸಮೂಹ ಮಾಧ್ಯಮ ಆಗಿರ್ಬೋದು, ಮಾಹಿತಿ ತಂತ್ರಜ್ಞಾನ, ಕೊಳ್ಳುಬಾಕ ಸಂಸ್ಕೃತಿ, ಇಂಥವು ವಿಚಾರಗಳನ್ನು ಕೂಡ ನಾವು ಇವಾಗ ಮಾತಾಡೋಣ. ಈ ಗ್ರಾಮೀಣ ಪ್ರದೇಶ ಮತ್ತು ಬುಡಕಟ್ಟು ಇದು ಬಹಳ ಮುಖ್ಯವಾದಂತ ಒಂದು ವಿಚಾರ. ಅಂದ್ರೆ ಹೇಗೆ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅವರ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಬುಡಕಟ್ಟು ಅಂದ ತಕ್ಷಣನೇ ನಮಗೆ ಬುಡಕಟ್ಟು ಹೇಗಿದೆ, ಬುಡಕಟ್ಟಿನ ಹಿನ್ನೆಲೆ ಹೇಗಿದೆ,
ಬುಡಕಟ್ಟು ಯಾಕೆ ನಮಗೆ ಮುಖ್ಯ, ಬುಡಕಟ್ಟಿನ ಯುವಕರನ್ನೇ ನಾವು ಯಾಕೆ ಹೆಚ್ಚು ಫೋಕಸ್ ಮಾಡಬೇಕಾಗಿದೆ ಅಂತಕ್ಕಂಥ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಯಾಕೆ ಅರ್ಥ ಮಾಡ್ಕೊಳ್ಬೇಕು, ಒಂದು ಕಮ್ಯುನಿಟಿ ಅಂತ ಏನ್ ಕರಿತೀವಿ, ಗ್ರಾಮೀಣ ಸಮುದಾಯ ಅಂತ ಹೇಳಿ ಕರಿತೀವಿ, ಆ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಬಂದಾಗ ಏನೆಲ್ಲ ಫಾರ್ಮೇಟ್ ನಮಗೆ ಗೊತ್ತಾಗ್ಬೇಕು ಅಂದ್ರೆ ಅಲ್ಲಿ ಅತಿ ಮುಖ್ಯವಾಗಿ ನಮಗೆ ಅವರ ಜೊತೆ ನಾವು ಇಂಟರಾಕ್ಟ್ ಮಾಡುವಾಗ, ಅವರ ಜೊತೆ ನಾವು ಮಾತನಾಡುವಾಗ ಅಲ್ಲಿ ಯಾವ ರೀತಿಯ ಅವ್ರು ಒಡನಾಡಿ ಬೇರೆ ಬೇರೆಯ ಒಂದು ನಮ್ಮ ಯುವಜನೋತ್ಸವದ ಬಗ್ಗೆನೂ ಮಾತಾಡಿದೆ, ಒಂದು ಸಮಾಗಮ ಆಗ್ತಕ್ಕಂಥದ್ದು, ಬೇರೆ ಬೇರೆ ಒಂದು ವಿಚಾರ ಸಂಕಿರಣಗಳನ್ನು ಏರ್ಪಡಿಸ್ತಕ್ಕಂಥದ್ದು, ಇವೆಲ್ಲ ವಿಷಯಗಳು ನಮಗೆ ಬಹಳ ಒಂದು ಅರ್ಥ ಮಾಡಿಕೊಳ್ಳುವಲ್ಲಿ ಗ್ರೌಂಡ್ ರಿಯಾಲಿಟಿ ಅಂತ ಏನ್ ಹೇಳ್ತೀವಿ ಅದರಲ್ಲೂ ಕೂಡ ನಮಗೆ ಕೇವಲ ನಾವು ಮಾಧ್ಯಮಗಳಲ್ಲಿ ನೋಡ್ತಕ್ಕಂಥದ್ದಲ್ಲ, ನಮಗೆ ಗ್ರೌಂಡ್ ಅಲ್ಲಿ ಹೋಗಿ ಅರ್ಥ ಮಾಡ್ಕೊಳ್ಬೇಕು ಏನಿದೆ ಅಲ್ಲಿ ವಾಸ್ತವಿಕ ಸ್ಥಿತಿ ಏನಿದೆ ಅಂತಕ್ಕಂಥ ಒಂದು ಗ್ರೌಂಡ್ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಂಡು ಅದರ ವಿಷಯಗಳನ್ನ ಅರ್ಥ ಮಾಡ್ಕೊಂಡಾಗ ನಮಗೆ ಹೆಚ್ಚು ನಾವು ಪರಿಣಾಮಕಾರಿಯಾಗಿ ಕೆಲವು ಅರ್ಥವನ್ನ ಯೂತ್ ಕಲ್ಚರ್ ಬಗ್ಗೆ ನಾವು ಏನೇ ಒಂದು ಪ್ರಾಜೆಕ್ಟ್ಸ್ ಮಾಡ್ಬೇಕಾಗಿರ್ಲಿ ಅಥವಾ ಒಂದು ಏನೇ ಒಂದು ಸರ್ಕಾರಿ ಯೋಜನೆಗಳಾಗಿರ್ಬೋದು, ವೆಲ್ಫೇರ್ ಸ್ಕೀಮ್ಸ್ ಆಗಿರ್ಬೋದು, ಅದನ್ನ ನಾವು ಈ ವಿಷಯಗಳ ಮೂಲಭೂತವಾಗಿ ಗ್ರೌಂಡ್ ರಿಯಾಲಿಟಿನ ಅರ್ಥ ಮಾಡ್ಕೊಂಡಾಗ ವಿಷಯವು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ಇವಾಗ ನಾವು ಐಡೆಂಟಿಟಿ ಬಗ್ಗೆ ಮೊದಲ ತರಗತಿಗಳಲ್ಲಿ ಮಾತಾಡಿದಾಗ ನಮ್ಮ ಐಡೆಂಟಿಟಿ ಫಾರ್ಮೇಶನ್ ಆಗ್ತಕ್ಕಂಥದ್ದು ನಮ್ಮ ಸಂಸ್ಕೃತಿಯ ಮೂಲಕನೇ. ಸಂಸ್ಕೃತಿ ಇಲ್ದೇನೆ ನಾವು ಯಾವುದೇ ಒಂದು ಕೆಲಸಗಳನ್ನ, ಯಾವುದೇ ಒಂದು ಉದ್ಯೋಗ ಆಗಿರ್ಲಿ, ಯಾವುದೇ ಒಂದು ಹೆಸರು ಬಂದಿರ್ಲಿ, ಯಾವುದೇ ಒಂದು ನೇಮು ಫೇಮು ಬಂದಿರ್ಲಿ, ನಮಗೆ ಸಂಸ್ಕೃತಿಯ ಒಂದು ಗುರುತಿಸುವಿಕೆ ಬಹಳ ಮುಖ್ಯವಾಗಿರುತ್ತೆ. ಸೊ ಹಾಗೆ ನೋಡಿ, ಇಲ್ಲಿ ನನ್ನ ಮೂರು ವಿಷಯಗಳಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಒಂದು ದೃಷ್ಟಿಕೋನವನ್ನ ನಾನು ತೆಗೆದುಕೊಂಡೆ. ಒಂದು, ಆ ಬುಡಕಟ್ಟು ಆದ್ಮೇಲೆ ನಾವು ಗ್ರಾಮೀಣ ಪ್ರದೇಶದ ಬಗ್ಗೆ ಮಾತಾಡಿದ್ವಿ. ಗ್ರಾಮೀಣ ಪ್ರದೇಶದ ನಂತರ ನಾವು ಇಂಟರ್ಮೀಡಿಯೇಟ್ ಟೌನ್ಸ್ ಬಗ್ಗೆ ಮಾತಾಡಿದ್ವಿ. ಇಂಟರ್ಮೀಡಿಯೇಟ್ ಟೌನ್ಸ್ ಅಲ್ಲೂ ಕೂಡ ವಿಚಾರ ಏನಾಗಿರುತ್ತೆ ಅಂದ್ರೆ, ಕೆಲವು ಯುವಕರು ನಗರ ಪ್ರದೇಶಕ್ಕೆ ಹೊಂದಿಕೊಂಡು ನಗರದಲ್ಲಿ ಅವರಿಗೆ ಏನೆಲ್ಲ ಸೌಕರ್ಯಗಳು ಸಿಗುತ್ತೆ, ಅವು ಕೆಲವೊಂದು ಸೌಕರ್ಯಗಳು ಅವರಿಗೆ ಸಿಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನಾವು ಪಡಿತಕ್ಕಂಥ ಶಿಕ್ಷಣವನ್ನು ಕೂಡ ಪ್ರಭಾವ ಬೀರುತ್ತೆ. ಜೀವನ ಬದಲಾವಣೆಗೆ, ಜೀವನಾಂಶಕ್ಕೆ ಬಹಳ ಬೇರೆ ಬೇರೆ ರೀತಿಯ ಒಂದು ಬದಲಾವಣೆಗಳನ್ನ ನಾವು ಕಾಣ್ತೀವಿ. ಸೊ ಹಾಗೆ ಇವೆಲ್ಲ ವಿಷಯಗಳನ್ನ ನಾವು ಅರ್ಥ ಮಾಡಿಕೊಂಡು ಮುಂದುವರೆದಾಗ ನಾವು ಅಲ್ಲಿ ಈ ಇಂಟರ್ಮೀಡಿಯೇಟ್ ಟೌನ್ ಅಂತಕ್ಕಂಥ ಬಂದಾಗ ಅಲ್ಲಿನ ಏನೆಲ್ಲ ವಿಷಯಗಳಿದೆ. ಇವತ್ತು ನೋಡಿ, ಮಾಹಿತಿ ತಂತ್ರಜ್ಞಾನ ಬಂದಿರೋದ್ರಿಂದ ಅದ್ರ ಬಗ್ಗೆ ನಾನು ಇವಾಗ ಮಾತಾಡೋಣ. ಸಮೂಹ ಮಾಧ್ಯಮ ಹೇಗೆ, ಮಾಹಿತಿ ತಂತ್ರಜ್ಞಾನ ಹೇಗೆ, ಕೊಳ್ಳುಬಾಕ ಸಂಸ್ಕೃತಿ ಬಗ್ಗೆನೂ ನಾವು ಮಾತಾಡೋಣ. ಆದ್ರೆ ನನಗೆ ಈ ಪಾಯಿಂಟ್ಸ್ ಅಲ್ಲಿ ನಮಗೆ ಕೆಲವು ವಿವರಗಳನ್ನು ನಿಮಗೆ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಇಂಟರ್ಮೀಡಿಯೇಟ್ ಟೌನ್ಸ್ ಅಂತಂದ್ರೆ ತೀರಾ ಗ್ರಾಮೀಣ ಪ್ರದೇಶವೂ ಅಲ್ಲದ ಅಥವಾ ತೀರಾ ಒಂದು ನಗರ ಪ್ರದೇಶವೂ ಅಲ್ಲದ ಒಂದು ಮಧ್ಯಂತರವಾಗಿ ಬರ್ತಕ್ಕಂಥ ಒಂದು ಸ್ಥಳ. ಇಲ್ಲಿ ನಮಗೆ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಅಲ್ಲಿನ ಉದ್ಯೋಗ, ತಂದೆ ತಾಯಿಯರ ಉದ್ಯೋಗ ಹೇಗಿದೆ, ಮತ್ತೆ ಅಲ್ಲಿನ ಒಂದು ಏನಂತ ಕರಿತೀವಿ ನಾವು, ಅಲ್ಲಿಂದ ಒಂದು ಉದ್ಯೋಗದ ಶಿಕ್ಷಣ ಹೇಗಿದೆ, ತಂದೆ ತಾಯಿಗಳ ಶಿಕ್ಷಣ ಹೇಗಿದೆ, ಅಲ್ಲಿನ ವಾತಾವರಣ ಹೇಗಿದೆ, ಆ ಊರಿನ ರಸ್ತೆಗಳು ಹೇಗಿದೆ, ಮೂಲಭೂತ ಕುಡಿಯುವ ನೀರಿನ ಸೌಲಭ್ಯ ಹೇಗಿದೆ, ಗ್ರಂಥಾಲಯ ಹೇಗಿದೆ, ಮತ್ತೆ ಅಲ್ಲಿನ ಕುಲಕಸುಬುಗಳು ಯಾವ ರೀತಿ. ಕುಲಕಸುಬು ಅಂದ ತಕ್ಷಣನೇ ಪಾರಂಪರಿಕವಾಗಿ ಬಂದಿರತಕ್ಕಂಥ ಕಸುಬುಗಳು ನಿಮಗೆ ನೆನಪಿರ್ಲಿ, ಸಾಕಷ್ಟು ನಮ್ಮ ಭಾರತದಲ್ಲಿ ಸಾಕಷ್ಟು ಕುಲಕಸುಬುಗಳು, ಒಂದು ಹ್ಯಾಂಡಿಕ್ರಾಫ್ಟ್ಸ್ ಅಂತ ಏನ್ ಕರಿತೀವಿ ಅದಾಗಿರ್ಬೋದು, ಕರಕುಶಲ ಕಲೆಗಳಾಗಿರ್ಬೋದು, ಜಾನಪದವಾಗಿರ್ತಕ್ಕಂಥ ಕಲೆಗಳಾಗಿರ್ಬೋದು, ಇದೆಲ್ಲ ಬೆಳ್ಕೊಂಡು ಬಂದಿದೆ. ಅದು ಹೇಗೆ ನಾವು ಆ ಒಂದು ಆಧುನಿಕ ಮೂಲಭೂತ ಸೌಲಭ್ಯಗಳನ್ನು ಅದಕ್ಕೆ ಹೊಂದಿಸ್ಕೊಂಡು ಬೆಳಿಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಾರಾಂಶ. ನಾನು ಅದನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ಅಂಶಗಳನ್ನು ನೋಡಿದಾಗ್ಲೂ ಅಲ್ಲಿ ನಮ್ಗೆ ಈ ರೀತಿಯ ಆಧುನಿಕತೆ ಕೊಡ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನ ನಾವು ಹೇಗೆ ಬೆಳೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದು ಒಂದು ಈ ವಿಷಯ ನಮಗೆ ಬಂದಾಗ ನೆಕ್ಸ್ಟ್ ನಾವು ಮುಂದಕ್ಕೆ ಹೋದ್ರೆ ಒಂದು ನಗರ ಸಂಸ್ಕೃತಿ ಅಂತ ಬರ್ತೀವಿ, ಒಂದು ಅರ್ಬನ್ ಏರಿಯಾ ಅಂತೇಳಿ. ಮೆಟ್ರೋಪಾಲಿಟನ್ ಸಿಟಿಗಳು ಮತ್ತೆ ಟೈರ್ 2+ ಸಿಟೀಸ್ ಅಂತ ಹೇಳ್ತೀವಿ, ಅಥವಾ ಮೆಟ್ರೋಪಾಲಿಟನ್ ಸಿಟಿಗಿಂತ ಸ್ವಲ್ಪ ಸಣ್ಣ ನಗರಗಳು. ನಾವು ಭಾರತದಲ್ಲಿ ಪಟ್ಟಿ ಮಾಡಿದ್ರೆ ನಮಗೊಂದು 25ಇಂದ 30 ಅಂದ್ರೆ ಒಂದು 10 ನಾವು ಮೆಟ್ರೋಪಾಲಿಟನ್ ಸಿಟಿ ಹತ್ರಕ್ಕೆ ನಾವು ಹೇಳ್ಬೋದು. ನಂತರ ಬೇರೆ ಬೇರೆ ಮಿಲಿಯನ್ ಪ್ಲಸ್ ಸಿಟೀಸ್, ಟೈರ್ 1, ಟೈರ್ 2 ಸಿಟೀಸ್ ಅಂತ ಏನ್ ಕರಿತೀವಿ, ಅವೆಲ್ಲ ನಗರ ಪ್ರದೇಶಗಳ ಒಂದು ದಾಟಿಗೆ ಬರ್ತಕ್ಕಂಥದ್ದು. ಅಲ್ಲಿ ಸಾಕಷ್ಟು ವಿಚಾರಗಳು
ಅಲ್ಲಿನ ಯುವಕರ ಸಂಸ್ಕೃತಿನ ಅರ್ಥ ಮಾಡ್ಕೊಳ್ಳುವಾಗ, ಅಲ್ಲಿನ ಉದ್ಯೋಗವನ್ನು ಅರ್ಥ ಮಾಡ್ಕೊಳ್ಳುವಾಗ, ಅಲ್ಲಿನ ಒಂದು ಐತಿಹಾಸಿಕ ಹಿನ್ನೆಲೆನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿನ ವಿಶೇಷವಾಗಿ ಒಂದು ಕೇಸ್ ಸ್ಟಡಿ ಮಾದರಿ ರೂಪದಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಕೇಸ್ ಸ್ಟಡಿ ಹೇಗಿರುತ್ತೆ, ಕೇಸ್ ಸ್ಟಡಿಯ ನಾವು ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ನಾವು ಅಲ್ಲಿ ತಿಳ್ಕೊಬಹುದಾಗಿದೆ. ನಾವು ಮುಂದೆ ಹೋಗೋಣ. ಈಗ ನಾನು ಆ ವಿಷಯದ ಬಗ್ಗೆ, ಅರ್ಬನ್ ಬಗ್ಗೆ ಮಾತಾಡುವಾಗ, ಒಂದು ನಗರ ಸಂಸ್ಕೃತಿಯ ಬಗ್ಗೆ ಮಾತಾಡುವಾಗ ಅಲ್ಲಿ ನಮಗೆ ಕೆಲವು ಚಿತ್ರಣಗಳು ಬರುತ್ತೆ. ಅಲ್ಲಿನ ಯುವಕರು ಹೇಗಿರ್ತಾರೆ, ಅಲ್ಲಿ ನಮಗೆ ಇವತ್ತು ಯೂತ್ ಕಲ್ಚರ್ ಅಂತ ನಾನು ಯಾಕೆ ಮೊದಲೆಲ್ಲ ಉದಾಹರಣೆ ಕೊಟ್ಟು ಈಗ ನಾನು ಪಾಯಿಂಟಿಗೆ ಬರ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಏನೆಲ್ಲ ವಿಷಯಗಳು ಯೂತ್ ಕಲ್ಚರ್ ಅಂತಂದಾಗ ಇವತ್ತು ನಾವು ನೋಡ್ತೀವಿ, ನಮಗೆ ಸಾಕಷ್ಟು ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥದ್ದು. ಅಲ್ಲಿನ ಯುವಕರು ಗ್ರಾಮೀಣ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಕ್ಕಿಂತನೂ ಹೆಚ್ಚಿನದಾಗಿ ಬೇರೆ ಬೇರೆಯ ಒಂದು ಸೌಕರ್ಯಗಳನ್ನು ಅವ್ರು ಪಡೆದಿರ್ತಕ್ಕಂಥದ್ದು ಅಂತ ಹೇಳಿ. ಅಗಂದ ಮಾತ್ರಕ್ಕೆ ಅವ್ರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಸ್ಕಿಲ್ಸ್ ಇರೋದಿಲ್ಲ ಅಂತ ಅರ್ಥ ಆಗೋದಿಲ್ಲ. ಅಲ್ಲಿ ಸೌಲಭ್ಯಗಳ ಮೇಲೆ ನಾವು ಕೆಲವು ವಿಷಯಗಳನ್ನು ಹೇಳ್ಬೇಕಾಗತ್ತೆ. ಅದರ ಜೊತೆಗೆ ಇಲ್ಲಿ ಯುವಕರನ್ನ ನಾವು ಧನಾತ್ಮಕವಾಗಿ ಮತ್ತು ಋಣಾತ್ಮಕವಾಗಿ ಎರಡು ರೀತಿಯ ಕಲ್ಚರನ್ನ ಬೆಳೆದಿರ್ತಕ್ಕಂಥದ್ದು ಅಂತ ಹೇಳಿ. ನಾನು ಫಸ್ಟ್ ಋಣಾತ್ಮಕವಾದಂತ ಒಂದು ವಿಚಾರಗಳನ್ನ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಇಲ್ಲಿ ಏನೆಲ್ಲ ಪ್ರಭಾವ ಬೀರಿದೆ ಅಂತೇಳಿ, ಇದನ್ನ ನಾವು ಕೇವಲ ಋಣಾತ್ಮಕವಾಗಿ ತಗೊಳ್ಳೋದಲ್ಲ, ಆದ್ರೆ ಪ್ರಭಾವ ಹೇಗೆ ಬೀರಿದೆ ಅಂತಕ್ಕಂಥ ವಿಚಾರಗಳನ್ನ ನಾವು ಮಾತಾಡೋಣ. ಅದಾದ್ಮೇಲೆ ನಾನು ಧನಾತ್ಮಕವಾಗಿರ್ತಕ್ಕಂಥ ಕೆಲವು ವಿಷಯಗಳನ್ನು ಕೂಡ ಹೇಳ್ತೀನಿ. ಅದರಲ್ಲಿ ಪ್ರಮುಖವಾಗಿ ನಮಗೆ ಸಮೂಹ ಮಾಧ್ಯಮ, ಮಾಹಿತಿ ತಂತ್ರಜ್ಞಾನ, ಕೊಳ್ಳುಬಾಕ ಸಂಸ್ಕೃತಿ ಅಂತೇಳಿ. ಈಗ ಇಂದಿನ ಯುವ ಜನತೆ, ಅದರಲ್ಲೂ ನಗರ ಪ್ರದೇಶಗಳಲ್ಲಿ, ಇಂಟರ್ಮೀಡಿಯೇಟ್ ಟೌನ್ಗಳಲ್ಲಿ ಒಂದು ಸಮೂಹ ಮಾಧ್ಯಮಗಳ ಕ್ರಾಂತಿ ಆಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಕರ್ನಾಟಕವನ್ನೇ ನಾವು ತೆಗೆದುಕೊಂಡ್ರೆ ಎಷ್ಟು ಚಾನಲ್ಸ್ಗಳಿದೆ. ಮೊದಲೆಲ್ಲ ಈಗ ಒಂದು 20 ವರ್ಷದ ಹಿಂದೆ ನಮಗೆ 20 ವರ್ಷದ ಹಿಂದೆನೆ ನಾವು ತೆಗೆದುಕೊಳ್ಳೋದಾದ್ರೆ ಚಾನಲ್ಸ್ಗಳೇ ಇರ್ತಾ ಇರಲಿಲ್ಲ. ನಮಗೆ 1-2 ಟಿವಿ ಚಾನಲ್ಸ್ ಇರ್ತಾ ಇತ್ತು. ಇವತ್ತು 100ರಿಂದ 150 ಚಾನಲ್ಸ್ಗಳು ಮೇಲೆ ಹೋಗಿರ್ತಕ್ಕಂಥದ್ದು ಅಂತ ನನಗೆ ಅನ್ಸುತ್ತೆ. ಅದ್ರ ಜೊತೆಗೆ ಇವತ್ತು ಯೂಟ್ಯೂಬ್ ಮತ್ತು ವಾಟ್ಸಪ್ ನಂತ ಮಾಧ್ಯಮಗಳು, ಇನ್ಸ್ಟಾಗ್ರಾಮ್ ನಂತ ಒಂದು ಸುದ್ದಿ ಮಾಧ್ಯಮಗಳು, ಪ್ರತಿಯೊಬ್ಬ ವ್ಯಕ್ತಿಯು ಆ ಒಂದು ಮಾಧ್ಯಮದ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ರಿಪೋರ್ಟರ್ ಆಗಿರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಅಂದ್ರೆ ಹಾಗಾಗಿ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದರ ಹಿನ್ನೆಲೆ ಏನು, ಅದರ ಯಾಕೆ ಆ ರೀತಿಯ ನಾವು ಅರ್ಥ ಮಾಡ್ಕೊಳ್ಬೇಕು ಆ ವಿಷಯವನ್ನ ಅಂತೇಳಿ. ಇವತ್ತು ನಾವು ಯಾವುದೇ ಒಬ್ಬ ವ್ಯಕ್ತಿ ತನಗೆ ಅನಿಸಿರ್ತಕ್ಕಂಥ ವಿಚಾರಗಳನ್ನ ಕಾನೂನುಬದ್ಧವಾಗಿದ್ದಲ್ಲಿ ಅವನು ಆ ವಿಷಯವನ್ನ ವ್ಯಕ್ತಪಡಿಸೋದಕ್ಕೆ ಅವನ ಸ್ವತಃ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ನಡೆಸಿ, ಅವನೇ ಒಂದು ಚಾನೆಲ್ಸ್ ಅನ್ನ, ಯೂಟ್ಯೂಬ್ ಅಲ್ಲಿ ನಡೀತಕ್ಕಂಥ ಎಷ್ಟೋ ಚಾನೆಲ್ಸ್ಗಳು ಇದೆ, ಮಾಹಿತಿಗಳನ್ನ ಕೊಡ್ತಕ್ಕಂಥ, ಮಾಹಿತಿಯನ್ನು ಶೇರ್ ಮಾಡ್ತಕ್ಕಂಥ ವಿಷಯಗಳನ್ನ ನಾವು ಕಾಣ್ತೀವಿ. ಅದನ್ನ ನಾವು ಅನಲೈಸ್ ಮಾಡ್ಬೇಕಾಗುತ್ತೆ. ಏನೆಲ್ಲ ವಿಷಯಗಳಿದೆ, ಯಾಕೆಲ್ಲ ನಾವು ಇದು ಮಾಡ್ಬೇಕಾಗುತ್ತೆ ಅಂತಕ್ಕಂಥ ಒಂದು ಚಿಂತನೆಯನ್ನ ನಾವು ಮಾಡಿದಾಗ ಇಲ್ಲಿ ನಮಗೆ ಸಮೂಹ ಮಾಧ್ಯಮಗಳು ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿವೆ ಅಂತಕ್ಕಂಥದ್ದು ನೋಡಿದಾಗ ನಮಗೆ ಅಲ್ಲಿ ಯುವಕರು ಹೆಚ್ಚು ಅದರ ಮೇಲೆ ಮೊಬೈಲ್ಸ್ ಆಗಿರ್ಬೋದು, ಮೊಬೈಲ್ ಮೇಲೆ ಅತಿ ಹೆಚ್ಚು ಅಡಿಕ್ಷನ್ಸ್ ಅನ್ನ ಇರ್ತಕ್ಕಂಥದ್ದು, ಮತ್ತೆ ಚಾನಲ್ಗಳ ಅತಿ ಹೆಚ್ಚು ಮೊಬೈಲ್, ಅದರಲ್ಲೂ ಇಂಟರ್ನೆಟ್ ಬಂದ ನಂತರ ಮೊಬೈಲ್ಗಳ ಹಾವಳಿ, ಮೊಬೈಲ್ನ ಗೀಳು ಹೆಚ್ಚಿರ್ತಕ್ಕಂಥದ್ದು. ಅಲ್ಲಿ ಎಷ್ಟು ಸಮಯವನ್ನ ಅವರು ಮೊಬೈಲ್ನಲ್ಲೇ ಚಾಟಿಂಗ್ ಮಾಡ್ತಕ್ಕಂಥ, ಸ್ಕ್ರೋಲಿಂಗ್ ಮಾಡ್ತಕ್ಕಂಥದ್ದನ್ನ ನೋಡಿ ಅಲ್ಲಿ ಅವರಿಗೆ ನಾನು ಮೊದಲು ಈಗಾಗಲೇ ಡಿಸ್ಕಷನ್ ಮಾಡಿದ್ದೀನಿ. ಮತ್ತೆ ಬೇರೆ ಬೇರೆ ವಿಷಯಗಳು ಬರ್ತಕ್ಕಂಥದ್ದು, ಬೇರೆ ಇವತ್ತು ನೋಡಿ, ಈಗ ಟಿಕ್ ಟಾಕ್ ಅಂತಕ್ಕಂಥದ್ದಾಗಿರ್ಬೋದು, ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ವಿಷಯಗಳು ಇರ್ತವೆ. ಮತ್ತೆ ದೃಷ್ಟಿಕೋನಗಳನ್ನು ಬದಲಾಯಿಸ್ತಕ್ಕಂಥದ್ದು, ಕೊಳ್ತಕ್ಕಂಥ ಇದಾಗಿರ್ಬೋದು, ಸಾಕಷ್ಟು ವಿಷಯಗಳು ಸಮೂಹ ಮಾಧ್ಯಮದ ಮೂಲಕ ಲಗ್ಗೆ ಇಟ್ಟಿರುವುದನ್ನು ನಾವು ಕಾಣ್ತೀವಿ. ಕೆಲವು ಸಂದರ್ಭಗಳಲ್ಲಿ ಯುವಕರು ಈ ಮೊಬೈಲ್ನ ಬೇರೆ ಬೇರೆ ಹವ್ಯಾಸಗಳಿಗೆ, ಚಟಕ್ಕೆ ಬಲಿಯಾಗ್ತಕ್ಕಂಥದ್ದನ್ನ, ಉದಾಹರಣೆಗೆ ಅತಿ ಹೆಚ್ಚು ಮೊಬೈಲ್ ಗೀಳನ್ನ ನಾನು ನಿನ್ನೆ ಉದಾಹರಣೆ ಕೊಡ್ಬೇಕಂದ್ರೆ, ಪತ್ರಿಕೆಯಲ್ಲಿ ಉದಾಹರಣೆ ಬಂದಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ನಿಮಾನ್ಸ್ ನಿಂದ ಒಬ್ಬ ಹುಡುಗ ನಿಮಾನ್ಸ್ಗೆ ಅಡ್ಮಿಟ್ ಆಗಿದ್ದ. ಅಂದ್ರೆ ಮೊಬೈಲ್ನ ಗೀಳು ಹಚ್ಚಿಬಿಟ್ಟು, ಅವನು ಹೆಚ್ಚು ಗೀಳಿತ್ತು, ಹಾಗಾಗಿ ಅವನು ಅಡ್ಮಿಟ್ ಆಗಿದ್ದ ನಿಮಾನ್ಸ್ ಅಲ್ಲಿ. ಅವನು ಕಾಣೆಯಾಗಿದ್ದ ಅಂತೇಳಿ ನಿನ್ನೆಯ ಪತ್ರಿಕೆಯಲ್ಲಿ ನಾವು ಓದಿದ್ದೆ. ಸೊ ಹಾಗೆ ನೋಡಿದಾಗ ಯಾಕೆ ಇಷ್ಟೆಲ್ಲ ಕೇಸ್ಗಳು ಬರುತ್ತೆ, ಯಾಕೆ ಮೊಬೈಲ್ ಗೀಳು ಇಷ್ಟೊಂದು ಮಟ್ಟಿಗೆ ಎದ್ದಿದೆ, ಇದಕ್ಕೇನು ಪರಿಹಾರ? ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಅತಿ ಹೆಚ್ಚು ಮೊಬೈಲ್ ಗೀಳಿಗೆ ಒಳಗಾಗಿರ್ತಕ್ಕಂಥದ್ದು. ಔಟ್ಡೋರ್ ಗೇಮ್ಸ್ ಅನ್ನ ಮತ್ತೆ ಅದನ್ನು ಬಿಟ್ಟು ನಾವು ಹೊರಗೆ ಬರದೇ ಇರ್ತಕ್ಕಂಥ ಸ್ಥಿತಿಗೆ ಹೋಗಿರ್ತಕ್ಕಂಥ ಸಾಧ್ಯತೆಗಳಿದೆ. ಎಲ್ಲರೂ ಕೂಡ ಅಲ್ಲ, ಆದ್ರೆ ಬಹುತೇಕ ವಿದ್ಯಾರ್ಥಿಗಳು, ಬಹುತೇಕ ಯುವ ಜನತೆ
ಅಲ್ಲಿ ಆ ಒಂದು ವಿಷಯಗಳಕ್ಕೆ ಅವ್ರಿಗೆ ಒಂದು ಬಲಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಹಾಗೆ ವಿಚಾರವನ್ನ ಮಾಡ್ತಾ ನೋಡೋಣ. ಈ ಮಾಧ್ಯಮಗಳು ಯಾವ ಯಾವ ವಿವರವನ್ನ ಕೊಡ್ತವೆ? ಯಾಕೆಂದ್ರೆ ಈಗ ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಾದ್ರೆ ಸಮೂಹ ಮಾಧ್ಯಮಗಳಲ್ಲಿ ಒಂದು ಗೇಮಿಂಗ್ಸ್ ಅಂತಕ್ಕಂಥ ಇದು ಮೊಬೈಲ್ಗಳಲ್ಲಿ ನಾನು ಹೆಚ್ಚು ಮೊಬೈಲ್ಗೆ ಯಾಕೆ ಒತ್ತು ಕೊಡ್ತಾ ಇದ್ದೀವಿ ಅಂದ್ರೆ ಹೆಚ್ಚು ಯುವ ಜನತೆ ಮೊಬೈಲ್ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಯುವ ಜನತೆ ಈ ಒಂದು ಮೊಬೈಲ್ ಮೇಲೆ ಅವಲಂಬಿತವಾಗಿರೋದ್ರಿಂದ ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗಿವೆ ಅಂತೇಳಿ ನಾವು ಡಿಸ್ಕಷನ್ ಮಾಡ್ಬೇಕಾಗತ್ತೆ. ಅದರಲ್ಲಿ ನೋಡ್ತಕ್ಕಂಥ ಕಂಟೆಂಟ್ಸ್, ಈಗ ನೋಡಿ ಉದಾಹರಣೆಗೆ ಹೆಚ್ಚು ಗೇಮಿಂಗ್ಸ್ ಆಡ್ತಕ್ಕಂಥದ್ದು, ಪಬ್ಜಿ ಆಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಎಷ್ಟೋ ಒಂದು ಗೇಮ್ಸ್ ಚಾನೆಲ್ಗಳನ್ನ ಬ್ಯಾನ್ ಮಾಡಿದೆ. ಆ ಗೇಮಿಂಗ್ ಅಡಿಕ್ಷನ್ಸ್ ಇರ್ತಕ್ಕಂಥದ್ದು. ಅದಾದ ನಂತರ ನಾವು ಇನ್ನೊಂದು ಅಡಿಕ್ಷನ್ಸ್ ಏನಪ್ಪಾ ಅಂದ್ರೆ ಒಂದು ಪೋರ್ನೋಗ್ರಫಿ, ಅದರಲ್ಲೂ ಚೈಲ್ಡ್ ಪೋರ್ನೋಗ್ರಫಿ ಅಂತಕ್ಕಂಥ ಹೆಚ್ಚು ಪೋರ್ನೋಗ್ರಫಿ ಒಂದು ವೀಕ್ಷಣೆ ಮಾಡ್ತಕ್ಕಂಥ, ಅದರಲ್ಲೂ ಕೂಡ ಹದಿಹರೆಯದ ಯುವಕರು ಮತ್ತೆ ಇನ್ನೂ ಕೂಡ ಎಳೆ ವಯಸ್ಸಲ್ಲಿ ಇರ್ತಕ್ಕಂಥವ್ರು ಕೂಡ ಚೈಲ್ಡ್ ಪೋರ್ನೋಗ್ರಫಿಯನ್ನ ನೋಡ್ತಕ್ಕಂಥದ್ದು. ಇದರಿಂದ ಅವರ ಮನಸ್ಸಿನ ಮೇಲೆ, ಅವರ ವರ್ತನೆಗಳ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಿರುತ್ತೆ. ಅದರ ಜೊತೆಗೆ ಹೆಚ್ಚು ಒಂದು ಐಸೈಟ್ ಮೇಲೆ ಪ್ರಭಾವವನ್ನು ಅವರು ಹೆಚ್ಚು ಗಮನ ಕೊಟ್ಟು ನೋಡ್ತಕ್ಕಂಥದ್ದು, ತುಂಬಾ ಹೊತ್ತಿನ ತನಕ ಒಂದು ಮೊಬೈಲ್ ಅನ್ನ ಉಪಯೋಗ ಮಾಡ್ತಕ್ಕಂಥದ್ದು. ಇವೆಲ್ಲ ವಿಷಯಗಳು ಅವರ ಮೇಲೆ ಗಾಢವಾದಂತ ಪರಿಣಾಮವನ್ನು ಬೀರೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ, ಎರಡು ಮಾತಿಲ್ಲ. ಸೊ ಹೀಗೆ ವಿಷಯಗಳು ಅವ್ರ ಮೇಲೆ, ಅವರ ದೃಷ್ಟಿಕೋನದ ಮೇಲೆ, ಅವರ ಚಿಂತನೆ ಮೇಲೆ, ಅವರ ವೈಚಾರಿಕತೆ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಸಮೂಹ ಮಾಧ್ಯಮಗಳ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಈ ವಿಷಯದ ಬಗ್ಗೆ ನಮಗೆ ಬೇರೆ ಬೇರೆ ರೀತಿಯ ಸಾಕಷ್ಟು ವಿಚಾರಗಳನ್ನು ನಾವು ತಿಳಿದುಕೊಂಡಾಗ ಮೊದಲಿದ್ದ 20 ವರ್ಷದ ಹಿಂದೆ ಇದ್ದ ಮಾಧ್ಯಮಕ್ಕೂ ಇರ್ತಕ್ಕಂಥ ಮಾಧ್ಯಮಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಅದರಲ್ಲೂ ಕೂಡ ಮೊಬೈಲ್ನಲ್ಲಿ ಯಾವಾಗ ಇಂಟರ್ನೆಟ್ ಬಂತು, ಒಂದು ಸ್ಮಾರ್ಟ್ ಫೋನ್ ಅಂತಕ್ಕಂಥದ್ದು ಬಂದಾಗ ನಾವು ಹೆಚ್ಚು ಸಮಯವನ್ನು ಅದರಲ್ಲಿ ಕಳೀತಕ್ಕಂಥ ಒಂದು ಗೀಳನ್ನು ನಾವು ಕಾಣ್ತಾ ಇದ್ದೀವಿ. ಧನಾತ್ಮಕವಾಗಿ ನಾವು ಮಾತಾಡೋದಾದ್ರೆ ಮೊಬೈಲ್ ಬಂದ ನಂತರ ನಮಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ಬೈ ಹ್ಯಾಂಡ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ನಮಗೆ ಬೆರಳ ತುದಿಯಲ್ಲಿ ನಮಗೆ ಜಗತ್ತಿನ ಸಾಕಷ್ಟು ಮಾಧ್ಯಮ ವಿವರಗಳನ್ನು ನಾವು ಪಡಿಬಹುದು. ಸಾಕಷ್ಟು ವಿಷಯಗಳನ್ನು ನಾವು ನಮ್ಮ ಬೆರಳಿನ ಕೇವಲ ಬೆರಳಲ್ಲಿ ಸ್ಕ್ರೋಲ್ ಮಾಡೋದ್ರ ಮೂಲಕ ನಾವು ವಿದೇಶದವರೊಂದಿಗೆ ಮಾತಾಡಬಹುದು, ಯಾವುದೇ ವಿಶ್ವವಿದ್ಯಾಲಯದ ಮಾಹಿತಿಯನ್ನು ಪಡಿಬಹುದು. ಈಗ ನೀವು ಉದಾಹರಣೆಗೆ ಇಗ್ನೋದಲ್ಲಿ ಓದ್ತಾ ಇದ್ದೀರಿ ಅಂದ್ರೆ ಇಗ್ನೋದ ವೆಬ್ಸೈಟ್ ಮೂಲಕ ನೀವು ಸಾಕಷ್ಟು ವಿಷಯಗಳನ್ನ, ಇಗ್ನೋ ಏನ್ ಮಾಡ್ತಾ ಇದೆ, ಇಗ್ನೋದಲ್ಲಿ ಏನೆಲ್ಲ ನಡೀತಾ ಇದೆ ಅಂತಕ್ಕಂಥ ಸಾಕಷ್ಟು ವಿಷಯಗಳನ್ನ ನೀವು ಪಡಿಬಹುದು. ಕೂತಲ್ಲೇ ನಿಮ್ಮ ಮಾಹಿತಿಯನ್ನ ಪಡಿಬಹುದು. ಅದ್ರ ಜೊತೆಗೆ ನಿಮಗೆ ಬೇಕಾಗಿರ್ತಕ್ಕಂಥ ಯಾವುದೇ ನೋಟ್ಸ್ ಆಗಿರ್ಬೋದು, ಆನ್ಲೈನ್ ಮಾಧ್ಯಮದ ಮೂಲಕ PDF ನೋಟ್ಸ್ ಅನ್ನು ನೀವು ತೆಗೆದುಕೊಳ್ಬಹುದು. ಮತ್ತೆ ಆನ್ಲೈನ್ ಮಾಧ್ಯಮದ ಮೂಲಕ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮಾತಾಡಬಹುದು, ಅಥವಾ ಟೀಚಿಂಗ್ ವಿಡಿಯೋಸ್ಗಳನ್ನು ನೀವು ಮಾಡಬಹುದು, ಅಥವಾ ನೀವು ಟೀಚಿಂಗ್ ವಿಡಿಯೋಗಳನ್ನ ಕೇಳಬಹುದು ವಿಷಯಗಳನ್ನ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಆಧರಿಸಿ. ಸೊ ಇದೆಲ್ಲ ನಮಗೆ ಅತಿ ಮುಖ್ಯವಾಗಿ ಈ ರೀತಿಯ ಸೌಲಭ್ಯಗಳನ್ನ ಕೊಟ್ಟಿದೆ. ಮತ್ತೆ ಆನ್ಲೈನ್ ಎಜುಕೇಶನ್ಸ್ ಅನ್ನ ನಾವು ಇವತ್ತು ಹೆಚ್ಚು ಕಾಣ್ತೀವಿ. ಮತ್ತೆ ಮುಕ್ತವಾಗಿ ಇರ್ತಕ್ಕಂಥ ಶಿಕ್ಷಣ, ಈಗ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿಲೂ ಕೂಡ ನಾವು ಈಗ ಏನು ಮಾಡ್ತಾ ಇದ್ದೀವಿ, ಇದು ಕೂಡ ಮಾಹಿತಿ ತಂತ್ರಜ್ಞಾನದ ಸೌಲಭ್ಯನೇ ಅಂತ ಹೇಳ್ಬೋದು. ಇವತ್ತು ನಾವು ನಿಮಗೆ ತರಗತಿಯನ್ನ ಕೊಡ್ತಾ ಇದ್ದೀವಿ, ಕಾರಣ ಏನಪ್ಪಾ ಅಂದ್ರೆ ಅದರ ಆನ್ಲೈನ್ ಸೌಲಭ್ಯವನ್ನ ನಾವು ಯಶಸ್ವಿಯಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗೆ ಬೇರೆ ಬೇರೆ ಮಾಧ್ಯಮದ ಮೂಲಕ, ಬೇರೆ ಬೇರೆ ದೃಷ್ಟಿಕೋನದ ಮೂಲಕ, ಆಯಾಮದ ಮೂಲಕ ಸಮೂಹ ಮಾಧ್ಯಮಗಳ ಪ್ರಭಾವವನ್ನು ನಾವು ಅರ್ಥ ಮಾಡ್ಕೊಂಡಾಗ ನಾವು ಆವಾಗ ವಿಷಯಗಳು ನಮಗೆ ಸ್ಪಷ್ಟವಾಗುತ್ತೆ. ಈ ರೀತಿಯ ಸಮೂಹ ಮಾಧ್ಯಮಗಳ ಹಾವಳಿ ನಮ್ಮ ಯುವಕರ ಮೇಲೆ ಇದೆ. ಅದಕ್ಕೆ ಏನೆಲ್ಲ ಒಂದು ಸೊಲ್ಯೂಷನ್ಸ್ ನಮಗೆ ಬೇಕಾಗುತ್ತೆ. ಸೈಕಾಲಜಿಕಲ್ ಇಂಟರ್ವೆನ್ಷನ್ಸ್ ನಾವು ಮಾಡಬೇಕಾಗುತ್ತೆ. ಪಾಸಿಟಿವ್ ಆಸ್ಪೆಕ್ಟ್ ಅಲ್ಲೂ ಕೂಡ ನಾವು ಮನೋವೈಜ್ಞಾನಿಕ ಸಲಹೆಗಳ ಅವಶ್ಯಕತೆ ಇದೆ. ಮತ್ತೆ ಋಣಾತ್ಮಕವಾಗಿ ಕೂಡ ನೆಗೆಟಿವ್ ಎಫೆಕ್ಟ್ ಆಗಿರ್ತಕ್ಕಂಥದ್ದು ಕೂಡ ನಮಗೆ ಸೈಕಾಲಜಿಕಲ್ ಇಂಟರ್ವೆನ್ಷನ್ಸ್ ನ ಅಗತ್ಯ ಇರುತ್ತೆ ಅಂತೇಳಿ. ಸೊ ಹಾಗಾಗಿ ಈ ಮೀಡಿಯಾದಲ್ಲಿ ನಾವು ಏನ್ ವಿಷಯಗಳನ್ನ ತೆಗೆದುಕೊಳ್ತೀವಿ, ಆ ವಿಷಯ ಯುವಕರ ಮನಸ್ಸಿನ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಅಂತೇಳಿ. ಈಗ ನಾನು ಉದಾಹರಣೆಗೆ ಇನ್ನೊಂದು ಉದಾಹರಣೆಯನ್ನ ತೆಗೆದುಕೊಳ್ತೀನಿ, ಸಮೂಹ ಮಾಧ್ಯಮದ ಉದಾಹರಣೆ ಇರೋದ್ರಿಂದ. ನಾವು ಈ ಬ್ರೈನ್ ವಾಷಿಂಗ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಮಾತಾಡ್ತೀವಿ. ಈ ಬ್ರೈನ್ ವಾಷಿಂಗ್ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಂಡು ಬರ್ತಕ್ಕಂಥ ಫೆನೋಮೆನ್ ಆಗಿದೆ. ಉದಾಹರಣೆಗೆ ನಾವು ಹೇಳ್ಬೇಕಪ್ಪ ಅಂದ್ರೆ ಸಾಕಷ್ಟು ಭಾರತದಲ್ಲಿ ಟೆರರಿಸ್ಟ್ ಆಕ್ಟಿವಿಟಿಗಳನ್ನ ನಡೆಸ್ತಕ್ಕಂಥ ಯುವಕರನ್ನ ಅವರು ಆಯ್ಕೆ ಮಾಡಿಕೊಂಡು, ಅಂದ್ರೆ
ಕೆಲವು ಯುವಕರನ್ನ ಒಂದು 15 ಅಥವಾ 10 ರಿಂದ 15 ವರ್ಷದ ಯುವಕರನ್ನ ಟೀನೇಜ್ ತೆಗೆದುಕೊಂಡು ಅವರಿಗೆ ತಮ್ಮ ವಿಚಾರ ಅಂದ್ರೆ ಒಂದು ಟೆರರಿಸ್ಟ್ಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಅವರ ಮನಸ್ಸಿನಲ್ಲಿ ಹಾಕಿ ವಿಷಯಗಳನ್ನ ಬಿತ್ತರಿಸಿ ಅವರ ಒಂದು ಬ್ರೈನ್ ವಾಶ್ ಮಾಡ್ತಕ್ಕಂಥ ಒಂದು ವಿಚಾರವೂ ಇರುತ್ತೆ. ಇದನ್ನು ನಾವು ಶಾಲಾ ಕಾಲೇಜುಗಳಲ್ಲಿ ಕೆಲ ವಿದ್ಯಾಲಯಗಳಲ್ಲಿ ಕಾಣ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಎಲ್ಲ ವಿದ್ಯಾಲಯಗಳಲ್ಲೂ ಅಲ್ಲ, ಕೆಲ ವಿದ್ಯಾಲಯಗಳಲ್ಲಿ ಶಿಕ್ಷಕರು ತಮ್ಮದೇ ಆದಂಥ ದೃಷ್ಟಿಕೋನವನ್ನ, ತಮ್ಮದೇ ಆದಂಥ ಸಿದ್ಧಾಂತವನ್ನ ವಿದ್ಯಾರ್ಥಿಗಳ ಮೇಲೆ ಹಾಕಿ ಅವರ ಮನಸ್ಸನ್ನ ಪ್ರಲೋಭನೆ ಒಳಗ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಸೊ ಆ ರೀತಿಯ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕ್ಬೇಕಾಗುತ್ತೆ. ಯಾಕೆಂದ್ರೆ ನಮಗೆ ಯಾವ ವಸ್ತುನಿಷ್ಠ ವಿಷಯಗಳು, ಸಮೂಹ ಮಾಧ್ಯಮಗಳ ಜವಾಬ್ದಾರಿ ಏನಪ್ಪಾ ಅಂದ್ರೆ ವಸ್ತುನಿಷ್ಠ ವಿಷಯದ ಬಗ್ಗೆ ಏನು ವಿಷಯವನ್ನು ನಾವು ಹೇಳಕ್ ಹೋಗಿದೀವಿ ಅಂತಕ್ಕಂಥ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಅದರ ಆಬ್ಜೆಕ್ಟಿವಿಟಿ ಬಗ್ಗೆ ಗಮನ ಕೊಡಬೇಕು. ಆಬ್ಜೆಕ್ಟಿವಿಟಿ ಇಂದ ನಾವು ಹೊರಗೆ ಸಾಧ್ಯ ಇರೋದಿಲ್ಲ. ಸೊ ಹಾಗಾಗಿ ಆಬ್ಜೆಕ್ಟಿವಿಟೀಸ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮತ್ತೆ ನಾವು ಇನ್ನು ಏನಪ್ಪ ಮಾತಾಡ್ಬೇಕಂದ್ರೆ ಸಮೂಹ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ ಅಲ್ಲಿನ ಈಗ ಬ್ರೈನ್ ವಾಶ್ ಬಗ್ಗೆ ನಾನು ಏನ್ ಹೇಳಿದೆ ಅಂದ್ರೆ ಅಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಉದಾಹರಣೆಗೆ ನಾವು ಎಡಪಂಥೀಯರು ಬಲಪಂಥೀಯರು ಅಂತಕ್ಕಂಥ ವಿಚಾರಗಳು ಇರುತ್ತೆ. ಎಡಪಂಥೀಯರು ಕೆಲವು ವಿಚಾರಗಳನ್ನ ಎಡಪಂಥೀಯ ದಾಟಿಯಲ್ಲಿ ಹೇಳ್ತಕ್ಕಂಥದ್ದು, ಮತ್ತೆ ಕೆಲವರು ಒಂದು ಬಲಪಂಥೀಯವಾಗಿ ವೈಚಾರಿಕತೆಯನ್ನು ಬೆಳೆಸ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಸೊ ಈ ವಿಷಯಗಳನ್ನ ನಾವು ವಿಚಾರ ಮಾಡುವಾಗ ಈ ಒಂದು ಬಲಪಂಥೀಯ ಮತ್ತು ಎಡಪಂಥೀಯ ವಿಚಾರಧಾರೆಯನ್ನ ನಾವು ಯಾಕೆ ಈ ವಿಚಾರಗಳು ಬರುತ್ತೆ, ಯಾಕೆ ಇದು ಟೀಚಿಂಗ್ ಮೂಲಕನೇ ನಾವು ಎಡಪಂಥಿ ವಿಚಾರಧಾರೆಯನ್ನ ಅರ್ಥ ಮಾಡ್ಕೊಳ್ಬಹುದಾ, ಅಥವಾ ಬಲಪಂಥೀಯ ಧಾರೆಯನ್ನು ಕೂಡ ಏಕೆ ಬರುತ್ತೆ, ಇವೆರಡು ಏನೆಲ್ಲ ಪ್ರಭಾವವನ್ನು ಬೀರುತ್ತೆ, ಅದರಲ್ಲೂ ಯುವಕರ ಮೇಲೆ, ಯೂತ್ ಕಲ್ಚರ್ ಮೇಲೆ. ಇಲ್ಲಿ ನಮಗೆ ಒಂದು ರೈಟ್ ಚಿಂತನೆ, ಸರಿಯಾದ ಚಿಂತನೆಗಳು ಹೇಗೆ ಬೆಳೆಸ್ಕೊಳ್ಬೇಕಾಗತ್ತೆ. ಕೆಲವೊಂದು ವಿಶ್ವವಿದ್ಯಾಲಯಗಳಲ್ಲಿ ಈ ರೀತಿಯ ಚಿಂತನೆಗಳು ಬೆಳೆಸೋದ್ರಿಂದ ಎಲ್ಲೋ ಒಂದು ರೀತಿ ನಾವು ಒಂದು ಸ್ಟೀರಿಯೋ ಟೈಪ್ ಆಗಿ ಅಥವಾ ಒಂದು ಪ್ರಿಜುಡೈಸ್ ಆಗಿ ಬೆಳೆಯೋ ಸಾಧ್ಯತೆಗಳು ಇರುತ್ತೆ. ಸೊ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತೆ ಸಮೂಹ, ಯಾಕೆಂದ್ರೆ ವಿಶ್ವವಿದ್ಯಾನಿಲಯ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾವತ್ತೂ ಕೂಡ ಈಗ ನಾವು ಸಮೂಹ ಮಾಧ್ಯಮ ಕೋರ್ಸ್ ಅನ್ನ ಮಾಡುವುದು ವಿಶ್ವವಿದ್ಯಾನಿಲಯಗಳ ಮೂಲಕನೇ ನಾವು ಸಮೂಹ ಮಾಧ್ಯಮ ಕೋರ್ಸ್ ಅನ್ನ ಮಾಡ್ತೀವಿ. ಆ ಸಮೂಹ ಮಾಧ್ಯಮ ಕೋರ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಸರಿಯಾಗಿ ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಅಲ್ಲಿ ನಾವು ಏನೆಲ್ಲ ವಿಷಯಗಳನ್ನ ಬಿತ್ತರಿಸ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಇದು ಕೂಡ ಯೂತ್ ಕಲ್ಚರ್ನ ಒಂದು ಭಾಗ. ಯಾಕೆಂದ್ರೆ ನಾವು ಈ ಸಮೂಹ ಮಾಧ್ಯಮಗಳ ಮೂಲಕ ಯೂತ್ ಕಲ್ಚರ್ಸ್ ಅನ್ನ, ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಾದ ನಂತರ ನಮಗೆ ಮಾಹಿತಿ ತಂತ್ರಜ್ಞಾನ ಇದೆ. ಮಾಹಿತಿ ತಂತ್ರಜ್ಞಾನ ಅಂತ ನಿಮಗೆ ಅಲ್ಲೇ ನಾನು ಓದೇ ತರಗತಿಯಲ್ಲೂ ಕೂಡ ಸಾಕಷ್ಟು ಮಾತಾಡಿದ್ದೀನಿ ಮಾಹಿತಿ ತಂತ್ರಜ್ಞಾನದ ಬಗ್ಗೆ. ಅದು ಮಾಹಿತಿ ತಂತ್ರಜ್ಞಾನ ಅಂದ್ರೆ ಇವತ್ತು ನೋಡಿ ನಮಗೆ ಸಾಕಷ್ಟು ಕ್ಷೇತ್ರಗಳಿದೆ ಇವತ್ತು ಮಾಹಿತಿ ತಂತ್ರಜ್ಞಾನದವನ್ನು ಅರ್ಥ ಮಾಡ್ಕೊಳ್ಳೋಕೆ. ಉದಾಹರಣೆಗೆ ಇವತ್ತು ಸಾಕಷ್ಟು ಚರ್ಚೆಯಲ್ಲಿರ್ತಕ್ಕಂಥ ವಿಷಯ ಆಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇರ್ಬೋದು, ಡೇಟಾ ಸೈನ್ಸ್ ಆಗಿರ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ತುಂಬಾ ಚರ್ಚೆಯಲ್ಲಿ ಇರ್ತಕ್ಕಂಥ ವಿಷಯ. ಇದೆಲ್ಲ ಮಾಹಿತಿ ತಂತ್ರಜ್ಞಾನ, ಸೈಕಾಲಜಿ ಟೆಕ್ನಾಲಜಿ ಇಂಟರ್ಫೇಸ್ ಅಂತ ಏನ್ ಕರಿತೀವಿ ನಾವು, ವಿಜ್ಞಾನದ ಟೆಕ್ನಾಲಜಿ ಬೆಳೆದ ನಂತರ, ಅದರಲ್ಲೂ ಕೂಡ ICT ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಬೆಳೆದ ನಂತರ ಯಾವ ರೀತಿ ಯೂತ್ ಕಲ್ಚರ್ ಪ್ರಭಾವ ಬೀರಿದೆ. ಇವತ್ತು ನಮಗೆ ಸಣ್ಣ ಸಣ್ಣ ಮೊಬೈಲ್ನಿಂದ ಹಿಡಿದು ಒಂದು ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಅಥವಾ ಒಂದು ನಮಗೆ ಡೆಸ್ಕ್ಟಾಪ್ ಕಂಪ್ಯೂಟರ್ ಆಗಿರ್ಬೋದು, ಅಥವಾ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಇವೆಲ್ಲ ಮಾಹಿತಿಯ ಒಂದು ಕ್ರಾಂತಿ ಆಗಿರೋದ್ರಿಂದ ಇವತ್ತು ಶಿಕ್ಷಣಕ್ಕೆ ಹೆಚ್ಚು ರೀತಿಯ ಒಂದು ಇನ್ನೋವೇಷನ್ ರೀತಿಯಲ್ಲಿ ಈ ಮಾಹಿತಿ ತಂತ್ರಜ್ಞಾನದ ಒಂದು ಮಲ್ಟಿ ಪರ್ಪಸ್ ಅಥವಾ ಮಲ್ಟಿ ಸೆನ್ಸರಿ ಲರ್ನಿಂಗ್ ಅಂತ ಏನ್ ಕರಿತೀವಿ, ಆ ಒಂದು ಮಲ್ಟಿ ಸೆನ್ಸರಿ ಲರ್ನಿಂಗ್ ಕೂಡ ಅವಶ್ಯಕ. ಇದು ನಮಗೆ ಹೆಚ್ಚು ಸಹಾಯವಾಗಿರ್ತಕ್ಕಂಥದ್ದು ಅಂತೇಳಿ ಈ ಮಲ್ಟಿ ಸೆನ್ಸರಿ ಲರ್ನಿಂಗ್ ಬಗ್ಗೆನೂ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ನಮಗೆ ಈ ಮಾಹಿತಿ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ನಮಗೆ ಉಪಯೋಗ, ಯುವಕರಿಗೆ ಎಷ್ಟರ ಸಾಧ್ಯತೆ ಬಾಧ್ಯತೆಗಳೇನಿದೆ, ನಾವು ಅತಿ ಹೆಚ್ಚು ಇದರ ಮೇಲೆ ಅವಲಂಬಿತವಾಗಿರಬೇಕು ಮಾಹಿತಿ ತಂತ್ರಜ್ಞಾನದ ಮೇಲೆ, ಅಥವಾ ಅತಿ ಹೆಚ್ಚಾಗಿ ಅವಲಂಬನೆ ಮಾಡಬೇಕು, ಅಥವಾ ಎಷ್ಟರ ಮಟ್ಟಿಗೆ ಇರಬೇಕು ಅಂತಕ್ಕಂಥದ್ದು ನಮಗೊಂದು ದ್ವಂದ್ವವನ್ನು ಸೃಷ್ಟಿ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಮಾಹಿತಿ ತಂತ್ರಜ್ಞಾನದಲ್ಲಿ ಇದ್ದಾಗ್ಯೂ ಕೂಡ ಒಂದು ಕ್ರಿಯೇಟಿವಿಟಿ ಅಥವಾ ಸೃಜನಶೀಲತೆಯ ಕೊರತೆ ಕಂಡು ಬರ್ತಕ್ಕಂಥದ್ದು.
ಇದು ಕೂಡ ಒಂದು ಯೂತ್ ಕಲ್ಚರ್. ಯಾಕಂದ್ರೆ ನಮಗೆ ಸೃಜನಶೀಲತೆ ಕೇವಲ ನಾವು ಮಾಹಿತಿ ತಂತ್ರಜ್ಞಾನ ಅಥವಾ ಕಂಪ್ಯೂಟರ್ಲೆ ಅಡಿಕ್ಟ್ ಆಗಿ ಅಥವಾ ಕಂಪ್ಯೂಟರ್ಲೆ ಎಲ್ಲವನ್ನು ಸೃಷ್ಟಿ ಮಾಡಿದಾಗ ನಮಗೆ ಸೃಜನಶೀಲತೆ ಬೆಳೆದಿದೆ ಅಂತ ಹೇಳಕ್ಕಾಗೋದಿಲ್ಲ. ಒಂದು ಗೂಗಲ್ ಸರ್ಚ್ ಮಾಡಿ ಒಂದು ಚಿತ್ರವನ್ನು ನಾವು ತೆಗೆದುಕೊಳ್ಬಹುದು. ಆದ್ರೆ ನಾವು ಕೈಯಿಂದ ಬರೆದಿರ್ತಕ್ಕಂಥ ಚಿತ್ರಕ್ಕೆ ನಾವು ಗೂಗಲ್ ಬರಲಿ ನಾವು ತೆಗೆದುಕೊಂಡ ಚಿತ್ರಕ್ಕೂ ಬಹಳ ವ್ಯತ್ಯಾಸ ಇರ್ತಕ್ಕಂಥದ್ದು ಅಂತ ಹೇಳಿ. ಒಂದು ಯುನಿಕ್ನೆಸ್ ಬರಬೇಕು, ಒಂದು ಕ್ರಿಯೇಟಿವಿಟಿ ಬರಬೇಕು ಅಂತ ಹೇಳಿದ್ರೆ ನಮಗೆ ನಾವು ನಮ್ಮ ಚಿಂತನೆಯ ಮೂಲಕ ಬೆಳೆಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಮಾಹಿತಿ ತಂತ್ರಜ್ಞಾನ, ಕಂಪ್ಯೂಟರ್ ಅಂತಕ್ಕಂಥದ್ದು ಒಂದು ನಮಗೆ ನಮ್ಮ ಲೈಫ್ ಅನ್ನ ಸುಗಮ ಮಾಡಬೇಕೇ ಹೊರತು ಅದೇ ನಮಗೆ ಒಂದು ಗೀಳಾಗಿ ಪರಿಣಮಿಸಬಾರ್ದು ಅಂತಕ್ಕಂಥ ಒಂದು ವಿಚಾರವನ್ನ ನಾನು ಇಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಾಕಷ್ಟು ವಿಚಾರಗಳು ನಮ್ಮನ್ನ ಸುಲಭ ರೂಪಕ್ಕೆ ತರ್ತಕ್ಕಂಥದ್ದು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ, ಎಲ್ಲಾ ಕೆಲಸಗಳಿಗೂ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿದ್ರೆ ನಮ್ಮ ಮೇಲೆ ಪರಿಣಾಮಗಳು ಏನಿದೆ ಅಂತ ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಸಾಕಷ್ಟು ಒಳ್ಳೆಯ ಕೆಲಸಗಳಿಗೂ ಕೂಡ ನಾವು ಬಳಸ್ಕೊಳ್ಬಹುದು. ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ತಕ್ಕಂಥ ಸಾಧ್ಯತೆ ಬಾಧ್ಯತೆಗಳು, ಅದರಿಂದ ಆಗ್ತಕ್ಕಂಥ ಒಂದು ಅನಾನುಕೂಲತೆಗಳ ಬಗ್ಗೆನೂ ನಾವು ಚರ್ಚೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಅದು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಈಗ ಎಷ್ಟು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕನೂ ಕೂಡ ಸಾಕಷ್ಟು ಟೆಲಿಮೆಡಿಸಿನ್ಸ್ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಉಪಯೋಗಿಸ್ತಾ ಇದ್ದೀವಿ. ಬೇರೆ ಬೇರೆ ರೀತಿಯ ಒಂದು ವಿಚಾರಧಾರೆಯನ್ನು ಅದು ನಮಗೆ ಕೊಡ್ತಾ ಇದೆ, ಒಂದು ಅವಕಾಶಗಳನ್ನು ಕೊಡ್ತಾ ಇದೆ. ಇನ್ನು ಕಲೀಲಿಕ್ಕೂ ಕೂಡ ಸಾಕಷ್ಟು ಅವಕಾಶಗಳು ಇದೆ ಅಂತ ನಾವು ಹೇಳ್ಬೋದು. ಮತ್ತೆ ಮೂರನೇದಾಗಿ ಕೊಳ್ಳುಬಾಕ ಸಂಸ್ಕೃತಿ ಅಂತ ಹೇಳಿ. ಈ ಕೊಳ್ಳುಬಾಕ ಸಂಸ್ಕೃತಿ ಅಂತಂದ್ರೆ ಏನಪ್ಪಾ ಅಂದ್ರೆ, ನಾವು ಇವತ್ತು ಜಾಗತೀಕರಣದ ನಂತರ ಅತಿ ಹೆಚ್ಚು ಒಂದು ಮಾಲ್ ಸಂಸ್ಕೃತಿಯನ್ನ ನಾವು ಕಾಣ್ತೀವಿ. ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಮಾಲ್ಸ್ಗಳು ಇರ್ತಕ್ಕಂಥದ್ದು, ಕೊಳ್ಳೋದಕ್ಕೆ ಮುಗಿ ಬೀಳ್ತಕ್ಕಂಥದ್ದು, ಒಂದು ಇಂಪಲ್ಸಿವ್ ಆಗಿ ಕೊಳ್ತಕ್ಕಂಥ ಒಂದು ಸಂಸ್ಕೃತಿ. ಇದರಲ್ಲೂ ಕೂಡ ಯುವಕರು ಹೆಚ್ಚು ಪಾಲ್ಗೊಳ್ತಕ್ಕಂಥದ್ದು. ಹಾಗಂತ ನಾನು ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಕೊಳ್ಳು ಬಾಕ ಅಂತ ಪದವನ್ನು ಯಾಕೆ ಉಪಯೋಗಿಸಿದ್ದೀನಿ ಅಂದ್ರೆ, ಎಷ್ಟೋ ಸಂದರ್ಭಗಳಲ್ಲಿ ನಾವು ಇಂಪಲ್ಸಿವ್ ಆಗಿ ಕೊಳ್ತಕ್ಕಂಥದ್ದು, ಅದರ ಪೂರ್ವಾಪರ ಹಿನ್ನೆಲೆ ಅರ್ಥ ಮಾಡ್ಕೊಳ್ಳದೆ, ಅದರ ನಮ್ಮ ಬಿಹೇವಿಯರ್ ಅನ್ನ ಅಥವಾ ನಮ್ಮ ಮೋಟಿವೇಶನ್, ಅತಿಯಾದಂಥ ಮೋಟಿವೇಶನ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಹೆಚ್ಚು ಹೆಚ್ಚು ಕೊಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ರೀತಿ ಕೊಳ್ಳುಬಾಕ ಇದನ್ನ ನಾವು ಹಾಗೆ ಕೊಳ್ಳುಬಾಕ ಸಂಸ್ಕೃತಿ ಅಂತ ಹೇಳಿ ಬೆಳೆದಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅತಿ ಹೆಚ್ಚು ಕೊಳ್ತಕ್ಕಂಥದ್ದು, ಏನೇ ಬೇಕು, ಏನ್ ಸಿಕ್ಕರೂ ಕೂಡ ನಮಗೆ ಅದನ್ನ ಕೊಳ್ಬೇಕು, ಇನ್ನೂ ಕೊಳ್ಬೇಕು ಅಂತಕ್ಕಂಥ ಒಂದು ಕೊಳ್ಳುಬಾಕ ಸಂಸ್ಕೃತಿನೂ ಕೂಡ ಬೆಳೆದಿರ್ತಕ್ಕಂಥದ್ದು. ಅದು ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಆರ್ಥಿಕತೆ ಮೇಲೂ ತೊಡಕಾಗೋದ್ರ ಜೊತೆಗೆ ನಮ್ಮ ದೃಷ್ಟಿಕೋನ ಅಥವಾ ನಮ್ಮ ಇಂಪಲ್ಸಿವಿಟಿ ಅಥವಾ ನಮಗೆ ಕೆಲವೊಂದು ಸಂದರ್ಭಗಳಲ್ಲಿ OCD ಬೆಳೀತಕ್ಕಂಥ, ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಬೆಳೀತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಹೆಚ್ಚು ನಾವು ಯಾವುದೇ ವಿಷಯಗಳನ್ನ ಕೊಳ್ಳತಕ್ಕಂಥದ್ದು, ಕೆಲವರಿಗೆ ಕೊಳ್ಳತಕ್ಕಂಥದ್ದೇ ಒಂದು ಗೀಳಿ. ಏನೆಲ್ಲ ವಸ್ತುಗಳನ್ನು ಕೊಳ್ತಕ್ಕಂಥದ್ದು ಇದೆಯೋ ಅದು ನಮ್ಮ ಅಗತ್ಯತೆಗೆ ಅನುಗುಣವಾಗಿರ್ಬೇಕು, ನಮಗೆ ಸೂಟಬಿಲಿಟಿ ಆಗಿರ್ಬೇಕು, ನಮಗೆ ಏಕೆ ನಾವು ಕೊಳ್ತಾ ಇದೀವಿ ಅಂತಕ್ಕಂಥದ್ದು ಅದರ ಪೂರ್ಣ ಸ್ವರೂಪ ನಮಗೆ ಗೊತ್ತಿರಬೇಕು. ಇಲ್ಲದೇನೆ ಸುಮ್ಮನೆ ಏನೋ ಮಾಹಿತಿ ಇಲ್ದೇನೆ ಯಾವುದೋ ವಿಷಯಗಳನ್ನ ಎಲ್ಲೋ ನಾವು ಅದನ್ನ ಕೊಳ್ತಕ್ಕಂಥದ್ದು ಅದು ನಮಗೆ ಅಷ್ಟು ಸೂಕ್ತ ಅನ್ಸೋದಿಲ್ಲ. ಸೊ ಹಾಗಾಗಿ ಇವೆಲ್ಲ ನಮ್ಮ ಬಿಹೇವಿಯರಲ್ ಅನಾಲಿಸಿಸ್ ಆಗಿ ಒಂದು ಕನ್ಸ್ಯೂಮರ್ ಕಲ್ಚರ್ ಅಂತ ಏನ್ ನಾವು ಹೇಳ್ತೀವಿ, ಅದನ್ನ ಒಂದು ಗ್ರಾಹಕರ ಒಂದು ಸಂಸ್ಕೃತಿ ಅಂತ ಅದು ಕೊಳ್ಳುಬಾಕ ಸಂಸ್ಕೃತಿಯಾಗಿ ಇತ್ತೀಚಿನ ದಿನಗಳು ಅದು ಋಣಾತ್ಮಕವಾಗಿ, ಅದರಲ್ಲಿ ಧನಾತ್ಮಕವಾಗಿ ಹೇಳ್ಬೇಕಪ್ಪ ಅಂದ್ರೆ ಕೊಳ್ತಕ್ಕಂಥದ್ದು, ಹೊಸ ಪ್ರಾಡಕ್ಟ್ಸ್ ಮತ್ತೆ ಡಿಸೈನ್ಸ್ಗಳು ಇರ್ತಕ್ಕಂಥದ್ದು, ಸೌಲಭ್ಯಗಳು ಬಂದಿರತಕ್ಕಂಥದ್ದು ಒಳ್ಳೇದು. ಆದರೆ ಅದು ನಮ್ಮ ಅವಶ್ಯಕತೆಯ ಒಂದು ಪರಿಧಿಯನ್ನ ಮೀರಬಾರದು. ನಮ್ಮ ಒಂದು ಸೂಕ್ತ, ಅದಕ್ಕೆ ಶೂಟಬಿಲಿಟಿ ಅಂತ ಏನ್ ಕರಿತೀವಿ, ಅದು ನಮಗೆ ಬಹಳ ಮುಖ್ಯವಾದಂತ ಪಾತ್ರವನ್ನು ವಹಿಸುತ್ತೆ. ಸೊ ಈಗ ನಾನು ಸಮ್ಮರೈಸ್ ಮಾಡಿ ಮುಂದಿನ ಒಂದು ಕ್ಲಾಸ್ಗೆ ಹೋಗ್ತೀನಿ. ಕೆಲ ಒಂದು ಸ್ಲೈಡ್ಸ್ಗಳಿದೆ, ಆ ಸ್ಲೈಡ್ಸ್ಗಳ ಬಗ್ಗೆ ನಿಮಗೆ ಒಂದೊಂದಾಗಿ ಎಕ್ಸ್ಪ್ರೆಷನ್ ಮಾಡ್ತೀನಿ. ಈಗಾಗಲೇ ನಾನು ಪೂರ್ಣ ಚಿತ್ರಣವನ್ನು ನಿಮಗೆ ಕೊಟ್ಬಿಟ್ಟಿದ್ದೀನಿ. ಇವತ್ತಿನ ಒಂದು ಯೂತ್ ಕಲ್ಚರ್ ನಾವು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದ್ರೆ ನಾನು ಪ್ರಪ್ರಥಮವಾಗಿ ನಿಮಗೆ ಬುಡಕಟ್ಟು ಬಗ್ಗೆ ನಾನು ಹೇಳಿದೆ. ಬುಡಕಟ್ಟು ಅಂದ್ರೆ ಏನು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಯೂತ್ ಕಲ್ಚರ್ ಅನ್ನ ನಾವು ಕೇವಲ ಹೋಗಿ ಪಬ್ ಕಲ್ಚರ್ ಅಥವಾ ನಗರ ಪ್ರದೇಶಗಳಲ್ಲಿ ಹೋದಾಗ ಅದನ್ನ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾವು ಯೂತ್ ಬಗ್ಗೆ ತಿಳ್ಕೊಂಡಾಗ, ಯೂತ್ ಹೇಗೆ ಜನ ಅಲ್ಲಿನ ಜನ ಹೇಗಿದ್ದಾರೆ, ಅಲ್ಲಿನ ಏನೆಲ್ಲ ವಿಷಯಗಳಿದೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಅಂತಕ್ಕಂಥ ಒಂದು ವಿಷಯನ ನಾವು ಕಲೆಕ್ಟ್ ಮಾಡಿದಾಗ, ಮತ್ತೆ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಹೇಗೆ ವಿದ್ಯಾರ್ಥಿಗಳಿರ್ತಾರೆ, ಗ್ರಾಮೀಣ ಪ್ರದೇಶದಲ್ಲಿ ಯುವಕರು ಹೇಗಿರ್ತಾರೆ, ಅವರ ಉದ್ಯೋಗ ಅವಕಾಶಗಳು ಏನು, ಮತ್ತೆ ಅವರ ಮೂಲಭೂತ ಸೌಲಭ್ಯಗಳ ಒಂದು ಅವನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ. ಆ ಮೂಲಭೂತ ಸೌಲಭ್ಯಗಳು ಆ ಯುವಕರ ಮೇಲೆ ಹೇಗೆ ಪ್ರಭಾವವನ್ನು ಬೀರಿವೆ,
ಎಲ್ಲಿಗೋ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂದ್ರೆ ಅವರ ಶಿಕ್ಷಣದ ಮೇಲೆ ಎಫೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕುಡಿಯುವ ನೀರಿನ ಸೌಲಭ್ಯ ಇಲ್ಲ, ಕಾಲೇಜು ಕಟ್ಟಡಗಳಿಲ್ಲ ಅಂದ್ರೆ ಬೇರೆ ಒಂದು ಯುವಕರ ಜೊತೆಗೆ ಅವರು ಸಮಾಗಮ ಮಾಡೋಕ್ಕಾಗೋದಿಲ್ಲ, ಒಳ್ಳೆ ಲೆಕ್ಚರ್ಸ್ ಪಾಠಗಳನ್ನು ಕೇಳೋಕ್ಕೂ ಆಗೋದಿಲ್ಲ. ಸೊ ಹಾಗೆ ಈ ರೀತಿಯ ಒಂದು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿ ನಾವು ಇಂಟರ್ಮೀಡಿಯೇಟ್ ಟೋನ್ ಬಗ್ಗೆನೂ ಮಾತಾಡಿದ್ವಿ. ಅಲ್ಲಿ ಅವರಿಗೆ ಯಾವೆಲ್ಲ ವಿಚಾರಗಳು ಅವರು ಎಕ್ಸ್ಪೋಜರ್ ಆಗಿದ್ದಾರೆ, ಯಾವೆಲ್ಲ ವಿಚಾರಗಳು ಅವರಿಗೆ ಗೊತ್ತಿದೆ ಅಂತಕ್ಕಂಥ ವಿಷಯಗಳ ಬಗ್ಗೆನೂ ನಾವು ಡಿಸ್ಕಷನ್ ಮಾಡಿದ್ವಿ. ಈ ಕೊಳ್ಳುಬಾಕ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡ್ಕೊಂಡ್ಮೇಲೆ ವಿಷಯ ನಮಗೆ ಏನಪ್ಪಾ ಗೊತ್ತಾಗುತ್ತೆ ಅಂದ್ರೆ, ಇಲ್ಲಿ ನಮಗೆ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಈ ಕೊಳ್ಳುಬಾಕ ಸಂಸ್ಕೃತಿಯನ್ನು ನಾವು ಕಾಣೋದಿಲ್ಲ ಸಾಮಾನ್ಯವಾಗಿ. ಆದ್ರೆ ಒಂದು ಪಾಶ್ಚಾತ್ಯ ಒಂದು ನಾಗರಿಕತೆಯ ಒಂದು ಪಾಶ್ಚಾತ್ಯರ ಒಂದು ಪ್ರಭಾವದಿಂದನೂ ಕೂಡ ನಾವು ಇಲ್ಲಿ ಕೊಳ್ಳುಬಾಕ ಸಂಸ್ಕೃತಿಯನ್ನು ನಾವು ಕಾಣ್ತೀವಿ. ಸೊ ಈಗ ಇದೆಲ್ಲ ಡಿಸ್ಕಷನ್ ಮಾಡಿದ ನಂತರ ನಾವು ಮುಂದಕ್ಕೆ ಹೋಗೋಣ. ಈಗ ವಿಷಯಗಳನ್ನ ನಾವು ತಿಳಿದ ಮೇಲೆ ಈ ಯೂತ್ ಕಲ್ಚರಿಗೆ ಸಂಬಂಧಪಟ್ಟಂತ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ ಮೂಲ ಸಂಸ್ಕೃತಿ ಅಂತ ಹೇಳಿ. ಈ ಮೂಲ ಸಂಸ್ಕೃತಿಯ ಜೊತೆ ಇತರೆ ಹೊಸ ರೀತಿಯ ಜೀವನ ಶೈಲಿಗಳು ಬೆರೆತು ಹಲವು ರೀತಿಯ ಅನುಕೂಲತೆಗಳು ಮತ್ತು ಹಲವು ರೀತಿಯ ಒಂದು ಏನಂತ ಅನಾನುಕೂಲತೆಗಳು ಬೆಳೆಯುತ್ತಾ ಹೋಗುತ್ತವೆ. ಅನಾನುಕೂಲತೆಗಳು ಏಕೆ ಬೆಳೆಯುತ್ತಾ ಹೋಗುತ್ತವೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಪ್ರಪ್ರಥಮವಾಗಿ ನಮಗೆ ಮೂಲ ಸಂಸ್ಕೃತಿ ಅಂತಂದ್ರೆ, ಈಗ ನಾನು ಮೊದಲೇ ನಿಮಗೆ ಬುಡಕಟ್ಟು ಜನಾಂಗದ ಬಗ್ಗೆ ವಿಶ್ಲೇಷಣೆ ಮಾಡುವಾಗ ಆ ಸಂಸ್ಕೃತಿ ಬೆಳೆದು ಬಂದ ಬಗೆ ನಾವು ಪ್ರೀ ಹಿಸ್ಟೋರಿಕ್ ಪ್ರಾಗೈತಿಹಾಸಿಕ ಒಂದು ವಿಚಾರಕ್ಕೆ ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ಅಲ್ಲಿ ನಮಗೆ ಸಾಕಷ್ಟು ವಿಚಾರಗಳು, ಸಾಕಷ್ಟು ಮೂಲ ಸ್ವರೂಪನ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಹಾಗೆ ಮೂಲ ಸಂಸ್ಕೃತಿಯ ಒಂದು ಬೇರನ್ನ ನಾವು ಅರ್ಥ ಮಾಡ್ಕೊಳ್ಳೋ, ಆ ಬೇರುಗಳು ಅಂತ ಏನ್ ಕರಿತೀವಿ, ಆ ಬೇರುಗಳ ಬಗ್ಗೆ ಮೂಲ ಸಂಸ್ಕೃತಿಯ ಜೊತೆ ಇತರೆ ಹೊಸ ರೀತಿಯ ಜೀವನ ಶೈಲಿಗಳು ಬೆರೆತು ಹಲವು ರೀತಿಯ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಬೆಳೆಯುತ್ತಾ ಹೋಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಹಾಗೆ ನೋಡಿದಾಗ ಮೂಲ ಸಂಸ್ಕೃತಿಯ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಮುಂದೆ ನಾವು ಹೋಗೋಣ ಈಗ ಮಾಧ್ಯಮಗಳ ಪ್ರಭಾವ ಅಂತ. ಈಗಾಗಲೇ ನಾನು ಸಮೂಹ ಮಾಧ್ಯಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಹೆಚ್ಚು ನಾನು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಿಲ್ಲ. ಈಗಾಗಲೇ ನಾನು ಸಾಕಷ್ಟು ವಿಷಯಗಳನ್ನ ಮಾಧ್ಯಮಗಳ ಪ್ರಭಾವ ಯುವಕರ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ, ಆ ಸಂಸ್ಕೃತಿ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ, ಹೇಗೆ ಅವರ ದೃಷ್ಟಿಕೋನವನ್ನು ಬದಲಾಯಿಸುತ್ತೆ. ಅದಕ್ಕಾಗಿ ನಾನು ಒಂದು ಬ್ರೈನ್ ವಾಷಿಂಗ್ ಟೆಕ್ನಿಕ್ಸ್ ಕೂಡ ನಿಮಗೆ ಹೇಳಿದೆ. ಬ್ರೈನ್ ವಾಷಿಂಗ್ ಮಾಡ್ತಕ್ಕಂಥ ಟೆಕ್ನಿಕ್ಸ್ ಹೇಗಿರುತ್ತೆ ಅಂತ. ಆ ಬ್ರೈನ್ ವಾಷಿಂಗ್ ಮಾಡ್ತಕ್ಕಂಥ ಟೆಕ್ನಿಕ್ಸ್ ನಾನು ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಹೇಳಿದೆ. ಯಾಕೆಂದ್ರೆ ನಮ್ಮಲ್ಲಿ ವಿಚಾರಗಳು ಸಾಕಷ್ಟು, ಮಾಧ್ಯಮಗಳು ನಮ್ಮಲ್ಲಿ ಇರೋದ್ರಿಂದ ಸಾಕಷ್ಟು ವಿಷಯಗಳು ನಮ್ಮ ಒಂದು ಮನಸ್ಸಿಗೆ ಮುಟ್ತಕ್ಕಂಥದ್ದು, ಅದರಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾವುದನ್ನು ಬಿಡಬೇಕು ಅಂತಕ್ಕಂಥದ್ದು ನಮಗೆ ಅರ್ಥ ಆಗದೆ ಇರತಕ್ಕಂಥ ಸಂದರ್ಭ ಇರುತ್ತೆ. ಸೊ ಹಾಗಾಗಿ ಆ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಏನಪ್ಪಾ ಅಂತಂದ್ರೆ, ನಮಗೆ ಏನೆಲ್ಲ ವಿಷಯಗಳು ಬರ್ತವೆ ಅದ್ರ ಬಗ್ಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅಥವಾ ರೆಸ್ಪಾಂಡ್ ಮಾಡ್ತಾ ಇದೀವ ಅಂತೇಳಿ ನಾವು ಪ್ರತಿಕ್ರಿಯೆ ಹೇಗೆ ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದಂತ ಒಂದು ಅಂಶವಾಗಿರುತ್ತೆ. ಸೊ ನಾವು ಮುಂದಕ್ಕೆ ಹೋಗೋಣ ಇವಾಗ. ಸೊ ಮಾಹಿತಿ ತಂತ್ರಜ್ಞಾನ, ಈಗಾಗಲೇ ನಾನು ಅದ್ರ ಬಗ್ಗೆನೂ ಕೂಡ ವಿವರಣೆ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈಗ ನೋಡಿ, ನಮಗೆ ಒಂದು ಎರಡು ಉದಾಹರಣೆಗಳು ತೆಗೆದುಕೊಳ್ಬೋದಂದ್ರೆ, ಇವತ್ತು ವಾಟ್ಸಪ್ ಗ್ರೂಪ್ ಅಲ್ಲಿ ಯಾವ ರೀತಿ ಮಾಹಿತಿಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಇವತ್ತು ಒಂದು ವಾಟ್ಸಪ್ ಯೂನಿವರ್ಸಿಟಿನೋ ಅಥವಾ ವಾಟ್ಸಪ್ ಗ್ರೂಪ್ಗಳಿದ್ದು ಅದೇ ವಾಟ್ಸಪ್ ಯೂನಿವರ್ಸಿಟಿ ಆಗೋ ಸಾಧ್ಯತೆಗಳಿದೆ. ಎಷ್ಟೋ ವಿಶ್ವವಿದ್ಯಾಲಯದ ರೀತಿಯಲ್ಲಿ ಮಾಹಿತಿಗಳನ್ನ ಕಳಿಸ್ತಕ್ಕಂಥದ್ದು, ಒಂದು ಚರ್ಚೆಯನ್ನ ಮಾಡ್ತಕ್ಕಂಥದ್ದು, ಎಷ್ಟೋ ವಿಷಯಗಳ ಬಗ್ಗೆ ವಾಟ್ಸಪ್ ಗ್ರೂಪ್ ಅನ್ನ ನಾವು ಇವತ್ತು ಕಾಣ್ತೀವಿ. ಸ್ನೇಹಿತರ ಒಂದು ವಾಟ್ಸಪ್ ಗ್ರೂಪ್ ಆಗಿರುತ್ತೆ, ಬೇರೆ ಬೇರೆಯವರ ಒಂದು ಉದ್ದೇಶಕ್ಕೋಸ್ಕರ ವಾಟ್ಸಪ್ ಗ್ರೂಪ್ ಅನ್ನು ನಾವು ಮಾಡಿರ್ತೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಗ್ರೂಪ್ಗಳು, ಬೇರೆ ಬೇರೆ ಫೋಟೋಗಳು, ಬೇರೆ ಬೇರೆ ರೀತಿಯ ಒಂದು ಅವರ ಒಂದು ಪ್ರೊಫೆಷನಲ್ ಇನ್ಸ್ಟಾಗ್ರಾಮ್ ಅಂತಾನೆ ನಾವು ಇವತ್ತು ಮುಖ್ಯವಾಗಿ ಈಗ ನಾನು ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಅದರಲ್ಲೂ ನಮಗೆ ಈ ನೋಡಿ, ಇವಾಗ ಗ್ರೂಪ್ ಬಗ್ಗೆನೂ ನಾನು ಓದೋ ತರಗತಿಗಳೆಲ್ಲ ಮಾತಾಡಿದ್ದೆ. ವಾಟ್ಸಪ್ ಗ್ರೂಪ್ ಅಂತಕ್ಕಂಥದ್ದು ಬೆಳೆದಿರ್ತಕ್ಕಂಥದ್ದು ಇವತ್ತು ಬೇರೆ ಬೇರೆ ರೀತಿಯ ವಾಟ್ಸಪ್ ಗ್ರೂಪ್ಗಳನ್ನ ನಾವು ಕಾಣ್ತೀವಿ. ಅದರಲ್ಲಿ ಎಜುಕೇಶನ್ ಬಹಳ ಮುಖ್ಯವಾಗಿ, ಯಾಕಂದ್ರೆ ವಿದ್ಯಾರ್ಥಿಗಳು ಸಾಕಷ್ಟು ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ತಾರೆ. ಅದ್ರ ಮತ್ತೆ ಈ ಒಂದು ಗ್ರೂಪ್ ಅನ್ನ, ಈಗ ಉದಾಹರಣೆಗೆ ಇಗ್ನೋ ವಿದ್ಯಾರ್ಥಿಗಳು ಇದ್ದಾರೆ ಅಂದ್ರೆ, ಇಗ್ನೋ ವಿದ್ಯಾರ್ಥಿಗಳು ಒಂದು ಆನ್ಲೈನ್ ಕ್ಲಾಸ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ, ಅವರು ಒಂದು ಆನ್ಲೈನ್ ಕ್ಲಾಸ್ ಅನ್ನ ಒಂದು ಗ್ರೂಪ್ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂದ್ರೆ, ಅವರು ಏನೆಲ್ಲ ಟೀಚರ್ಸ್ ಕೂಡ ಅವರ ಅಡ್ಮಿನ್ ಮಾಡಿದಾಗ ಅವ್ರು ಏನೆಲ್ಲ ವಿಷಯಗಳನ್ನ ಹಾಕ್ತಾರೆ, ಏನೆಲ್ಲ ಸ್ಟೂಡೆಂಟ್ಸ್ಗಳಿಗೆ ವಿಷಯಗಳನ್ನು ಮುಟ್ಟಿಸ್ತಾರೆ ಅಂತಕ್ಕಂಥ ವಿಚಾರಗಳು ಪ್ರಭಾವವನ್ನ ಬೀರ್ತಕ್ಕಂಥದ್ದು. ಹಾಗಾಗಿ ಈ ರೀತಿಯ ಒಂದು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ಈ ರೀತಿಯ ಒಂದು ಪರಿಣಾಮವನ್ನು ಅರ್ಥ ಮಾಡ್ಕೊಂಡ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಏನೆಲ್ಲ ವಿಷಯಗಳು ಅನ್ನ ನಾವು ಅರ್ಥ ಮಾಡ್ಕೊಳ್ಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಏನೆಲ್ಲ ವಿಷಯಗಳು ನಮಗೆ ಬರ್ತವೆ ಅಂತ, ಇವೆಲ್ಲ ವಿಷಯಗಳು ನಮಗೆ ಏನಪ್ಪಾ ಅಂದ್ರೆ ಅಪ್ಡೇಟ್ ಆಗಿರ್ತಕ್ಕಂಥದ್ದು, ನಮ್ಮ ಒಂದು ಮಾಹಿತಿ ತಂತ್ರಜ್ಞಾನದ ಅಪ್ಡೇಟ್ ಇನ್ಫಾರ್ಮೇಶನ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇವೆಲ್ಲ ನಮಗೆ ಬಹಳ ಮುಖ್ಯವಾದಂತ ವಿಚಾರಗಳು ಅಂತ ಹೇಳ್ಬೋದು. ಸೊ ಹಾಗಾಗಿ ಈಗ ನಾವು ಹೆಚ್ಚುತ್ತಿರುವ ಮೊಬೈಲ್ ವ್ಯಸನಗಳು, ನಾನು ಈಗ ಇವತ್ತು
ಈಗಾಗಲೇ ಸಾಕಷ್ಟು ಮೊಬೈಲ್ ವ್ಯಸನದ ಬಗ್ಗೆ ಮಾತಾಡಿದ್ದೀನಿ, ಆದ್ರೂ ಕೂಡ ಇದನ್ನ ನಾವು ಪದೇ ಪದೇ ಹೇಳಲೇಬೇಕಾಗುತ್ತೆ. ಈ ಮೊಬೈಲ್ ನಂತ ಸ್ಮಾರ್ಟ್ ಫೋನ್ಗಳು ಏನ್ ಬಂದಿವೆ, ಸ್ಮಾರ್ಟ್ ಅಲ್ಲಿ ಸಾಕಷ್ಟು ವಿಷಯಗಳು ಇರುತ್ತೆ. ಉದಾಹರಣೆಗೆ ನಾವು ಹೇಳ್ಬೇಕಪ್ಪ ಅಂದ್ರೆ, ಇವತ್ತು ನಾವು ಎಷ್ಟು ವಾಟ್ಸಪ್ ಗ್ರೂಪ್ ಅನ್ನು ಮ್ಯಾನೇಜ್ ಮಾಡ್ಬೇಕಾಗುತ್ತೆ, ಸುಮಾರು ವಾಟ್ಸಪ್ ಗ್ರೂಪ್ಗಳು ಇರ್ತವೆ, ಅದರಲ್ಲೂ ಕೂಡ ಮಾಹಿತಿಗಳು ಬರ್ತಕ್ಕಂಥದ್ದು, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಮಾಹಿತಿಗಳು ಬರ್ತಕ್ಕಂಥದ್ದು, ಟೆಲಿಗ್ರಾಮ್ ಅಲ್ಲೂ ಕೂಡ ಮಾಹಿತಿಗಳು ಬರ್ತಕ್ಕಂಥದ್ದು, ಮತ್ತೆ ಬೇರೆ ಬೇರೆ ರೀತಿ ಈಗ ನಮಗೆ ಫೇಸ್ಬುಕ್ ಅಲ್ಲೂ ಮಾಹಿತಿಗಳು ಬರ್ತಕ್ಕಂಥದ್ದು. ಸೊ ಎಲ್ಲ ರೀತಿ ನಮಗೆ ಎಷ್ಟೆಲ್ಲ ಮಾಹಿತಿಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ, ಎಷ್ಟೆಲ್ಲ ನಮಗೆ ಒಂದು ವಿಷಯಗಳು ನಮಗೆ ಕಂಡು ಬರುತ್ತೆ. ಸೊ ಹೀಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ, ಯಾವೆಲ್ಲ ನಮಗೆ ಚೂಸಿ ಆಗ್ಬೇಕು. ಚೂಸಿ ಆಗ್ತಕ್ಕಂಥದ್ದು ಬಹಳ ಕಷ್ಟ ಇವತ್ತಿನ ದಿನದಲ್ಲಿ. ಚೂಸಿ ಆಗ್ಬೇಕಂದ್ರೆ ನಮಗೆ ಮಾಹಿತಿಯ ಮಹಾಪೂರವೇ ಹರಿದು ಬರುತ್ತೆ, ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು, ನಮಗೆ ಯಾವ ವಿಷಯ ಬೇಕು ಯಾವ ವಿಷಯ ಬೇಡ ಅಂತಕ್ಕಂಥ ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಗ ಉದಾಹರಣೆಗೆ ನಾವು ಬರ್ಬೇಕಪ್ಪ ಅಂದ್ರೆ, ಸಾಕಷ್ಟು ವಿದ್ಯಾರ್ಥಿಗಳು ಟೆಲಿಗ್ರಾಮ್ ಚಾನಲ್ ಅಂತಕ್ಕಂಥದ್ದನ್ನ ಎಜುಕೇಶನ್ ಪರ್ಪಸ್ಗೆ ಉಪಯೋಗಿಸ್ಕೊಂತಾರೆ. ಅದ್ರಲ್ಲಿ ಮಾಹಿತಿ ಒಂದು ಮಹಾಪೂರವೇ ಹರಿದು ಬರುತ್ತೆ, ಬೇರೆ ಬೇರೆ ರೀತಿಯ ಒಂದು ಇನ್ಫಾರ್ಮೇಶನ್ಸ್ ಅನ್ನ, ಈಗ ಒಂದು ಫೋಟೋಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಬುಕ್ಸ್ ಅನ್ನು ಕೂಡ ಇವತ್ತು PDF ಮಾಧ್ಯಮದ ಮೂಲಕ ನಾವು ಹಂಚ್ಕೊಳ್ತೀವಿ. ಅದು ಸಾಕಷ್ಟು ಬೆಳೆದಿರ್ತಕ್ಕಂಥದ್ದು ವಿಷಯಗಳ ಒಂದು ಒಂದು ಡಿಸ್ಕಷನ್ಸ್ ನಡೆಯುತ್ತೆ. ಅದ್ರ ಜೊತೆಗೆ ಈ ಅಡ್ಮಿನ್ ಏನಿರ್ತಾರೆ, ಅಡ್ಮಿನ್ ಅವರು ಕೂಡ ಬೇರೆ ಬೇರೆ ವಿಷಯಗಳ ಮಾಹಿತಿಯನ್ನು ಕೂಡ ಹಂಚ್ಕೊಳ್ತಾರೆ. ಸೊ ಹೀಗಾಗಿ ಮಾಹಿತಿ ತಂತ್ರಜ್ಞಾನದಲ್ಲಿ ಧನಾತ್ಮಕವಾಗಿ ನಾವು ಅರ್ಥ ಮಾಡ್ಕೊಂಡ್ರೆ, ಅದನ್ನ ಕನ್ಸ್ಟ್ರಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡ್ರೆ, ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ಕೊಂಡ್ರೆ ಅದು ನಮಗೆ ಲಾಭವನ್ನು ತಂದುಕೊಡುತ್ತೆ. ಆದ್ರೆ ನಾವು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಂಡ್ರೆ ಅದು ನಮಗೆ ತುಂಬಾ ತೊಂದರೆಗಳನ್ನ ಕೊಡ್ತಕ್ಕಂಥದ್ದು. ಈಗಾಗಲೇ ನಾನು ಮೊಬೈಲ್ ಗೀಳ್ ಬಗ್ಗೆ ಹೆಚ್ಚು ಮಾತಾಡಿದ್ದೀನಿ, ಸೊ ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗೋದಿಲ್ಲ ಇವಾಗ. ಸೊ ಹಾಗಾಗಿ ಮುಂದಕ್ಕೆ ನಾವು ಹೋಗೋಣ, ಸಮೂಹ ಮಾಧ್ಯಮ ಮತ್ತು ಗುರುತಿಸುವಿಕೆ ಅಂತ. ಈಗ ನೋಡಿ, ನಾನು ಸಮೂಹ ಮಾಧ್ಯಮಗಳ ಬಗ್ಗೆ ಹೆಚ್ಚು ಚರ್ಚೆಯನ್ನ ಮಾಡಿದೆ. ಸಮೂಹ ಮಾಧ್ಯಮಗಳು ಯಾಕೆ, ಸಮೂಹ ಮಾಧ್ಯಮಗಳ ಒಂದು ಪ್ರಭಾವ ಏನು, ಹಾಗೆಲ್ಲ ನಾನು ಡಿಸ್ಕಷನ್ ಮಾಡಿದೆ. ಆದ್ರೆ ಇನ್ನೊಂದು ಮುಖ್ಯವಾದಂತ ಅಂಶಗಳನ್ನ ನಾವು ಗುರುತಿಸಬಹುದು. ಸಮೂಹ ಮಾಧ್ಯಮದಲ್ಲಿ ಸಮಾಜ ಅಂದ್ರೆ ಸಮಾಜದ ರಿಫ್ಲೆಕ್ಷನ್ಸ್ ಆಗ್ತಕ್ಕಂಥದ್ದು, ಸಮಾಜದಲ್ಲಿ ಏನೆಲ್ಲ ವಿಷಯಗಳು ರಿಫ್ಲೆಕ್ಷನ್ ಆಗುತ್ತೆ, ಏನೆಲ್ಲ ವಿಷಯಗಳು ನಮಗೆ ಪೂರಕವಾಗಿರ್ತವೆ ಅಂತಕ್ಕಂಥದ್ದು. ನಮಗೆ ಒಂದು ಜೆಂಡರ್ ಇಶ್ಯೂಸ್ ಅನ್ನು ನಾವು ಇಲ್ಲಿ ಗಮನಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಒಂದು ತೃತೀಯ ಲಿಂಗಿಗಳು ಅಥವಾ LGBT ಕಮ್ಯುನಿಟಿ ಬಗ್ಗೆ ನಾವು ಮಾತಾಡುವಾಗ, ಗಂಡು ಅಲ್ಲದ ಹೆಣ್ಣು ಅಲ್ಲದ ಒಂದು ಕ್ಯಾಟಗರಿ ಇದ್ದಾಗ ನಾವು ಯಾವ ರೀತಿ ಅವರಿಗೆ ಗೌರವವನ್ನು ಕೊಡಬೇಕು, ಸಮಾಜದ ಗುರುತಿಸುವಿಕೆ ಇವತ್ತು ಏನಿದೆ, ಮತ್ತೆ ಸಮೂಹ ಮಾಧ್ಯಮಗಳ ಜವಾಬ್ದಾರಿ ಎಷ್ಟಿದೆ, ಸಮೂಹ ಮಾಧ್ಯಮಗಳ ಜವಾಬ್ದಾರಿ ಎಷ್ಟಿದೆ ಅಂತಕ್ಕಂಥ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಇವತ್ತು ನಮಗೆ ನಾವು ಅವರು ಕೂಡ ನಮ್ಮ ಒಂದು ಜೀವನದ ಪಾತ್ರವಾಗಿರ್ಬೇಕು, ಅವ್ರಿಗೂ ಕೂಡ ಉದ್ಯೋಗ ಅವಕಾಶಗಳು ಸೌಲಭ್ಯಗಳು ಕೂಡ ಕೊಡಬೇಕಾಗುತ್ತೆ. ಯಾಕೆಂತಂದ್ರೆ ನಮಗೆ ಕೇವಲ ನಾವು ಮನುಷ್ಯರನ್ನ ಗಂಡು ಮತ್ತು ಹೆಣ್ಣಿನ ಒಂದು ಒಂದು ದೃಷ್ಟಿಕೋನದಿಂದ ನೋಡ್ತಕ್ಕಂಥದ್ದಲ್ಲ, ಮೂರನೇ ಲಿಂಗಕ್ಕೂ ಕೂಡ ನಾವು ನೆನಪಿಡ್ಬೇಕಾಗುತ್ತೆ. ಮತ್ತೆ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಹೇಳಿ ಕರಿತೀವಿ. ಡಿಫ್ರೆಂಟ್ಲಿ ಏಬಲ್ಡ್ ಅಂದ್ರೆ ಈಗ ನಮಗೆ ಈಗ ಹ್ಯಾಂಡಿಕ್ಯಾಪ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು, ಅವ್ರಿಗೂ ಕೂಡ ನಾವು ಅವಕಾಶವನ್ನು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಏನೋ ಒಂದು ಅಂಗ ಇಲ್ಲದೆ ತಕ್ಷಣ ಮಾತ್ರಕ್ಕೆ ಅವರು ಏನೇ ನಿರುಪಯೋಗವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲ. ಅವರ ಸಮಾಜದಲ್ಲಿ ಅವರು ಬೇರೆ ರೀತಿಯ ಎಲ್ಲ ರೀತಿಯ ಪ್ರತಿಭೆಯನ್ನು ವ್ಯಕ್ತಪಡಿಸ್ಬೋದು, ಕ್ರಿಯೇಟಿವ್ ಆಗಿರ್ಬೋದು. ಉದಾಹರಣೆಗೆ ನಾವು ಹೇಳ್ಬೇಕು ಅಂದ್ರೆ, ಈಗ ಒಲಿಂಪಿಕ್ಗಳಲ್ಲೂ ಕೂಡ ಇವತ್ತು ನಮಗೆ ಒಂದು ಡಿಸೇಬಲ್ ಆಗಿರ್ತಕ್ಕಂಥ ಒಂದು ಡಿಸೇಬಿಲಿಟಿ ಇರ್ತಕ್ಕಂಥ ವ್ಯಕ್ತಿಗಳು ಗೆದ್ದು ಬಂದಿರ್ತಕ್ಕಂಥದ್ದನ್ನು ನೋಡ್ತೀವಿ. ಒಂದು ಒಲಿಂಪಿಕ್ ಪದಕಗಳನ್ನು ಗೆಲ್ತಕ್ಕಂಥದ್ದಾಗಿರ್ಬೋದು, ಕ್ರೀಡೆಗಳಲ್ಲಿ ಗೆಲ್ತಕ್ಕಂಥದ್ದಾಗಿರ್ಬೋದು, ಯುವ ಜನತೆ ಇದರಲ್ಲೂ ಭಾಗವಹಿಸ್ತಕ್ಕಂಥದ್ದಾಗಿರ್ಬೋದು. ಸೊ ಇವೆಲ್ಲ ವಿಷಯಗಳನ್ನು ನಮಗೆ ನೋಡಿದ್ರೆ ಏನು ನಮಗೆ ವಿಷಯ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಪ್ರತಿಭೆ ಎಲ್ಲರಲ್ಲೂ ಇದೆ. ತೃತೀಯ ಲಿಂಗಿಗಳಲ್ಲೂ ಕೂಡ ಪ್ರತಿಭೆ ಇದೆ. ಅವರು ಕೂಡ ಇವತ್ತು ತೃತೀಯ ಲಿಂಗಿಗಳನ್ನು ನೋಡಿದಾಗ ಇವತ್ತು ರಾಜಕೀಯಗಳಲ್ಲೂ ಅವರು ಬರ್ತಿರ್ತಕ್ಕಂಥದ್ದು, ರಾಜಕೀಯದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು, ಎಷ್ಟೋ ಸಂಘ ಸಂಸ್ಥೆಗಳ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಹಾಗೆ ಇದ್ರ ಜೊತೆಗೆ ನಮಗೆ ಈ ಡಿಫ್ರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ಸ್ ಆಗಿರ್ಬೋದು, ಇವನ್ ಆರ್ಟಿಸ್ಟಿಕ್ ಮಕ್ಕಳಾಗಿರ್ಬೋದು, ಆರ್ಟಿಸ್ಟಿಕ್ ಯುವ ಜನತೆ ಆಗಿರೋ, ಆರ್ಟಿಸ್ಟಿಕ್ ಆಗಿ ಬಂದಿರತಕ್ಕಂಥ. ಯಾಕೆಂದ್ರೆ ಮನುಷ್ಯನ ಒಂದು ಪ್ರತಿಭೆ, ಸ್ವಯಂ ಪ್ರತಿಭೆ ಕೇವಲ ನಮಗೆ ಯಾವುದೋ ಒಂದು ಅಂಗ ಊನತೆಯಿಂದ ನಮಗೆ ಕಡಿಮೆ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಯಾಕೆಂದ್ರೆ ಸೃಜನಶೀಲತೆ ಇರ್ತಕ್ಕಂಥದ್ದು, ಒಂದು ಕ್ರಿಯೇಟಿವಿಟಿ ಇರ್ತಕ್ಕಂಥದ್ದು ಎಲ್ಲ ರೀತಿಯ ಒಂದು
ಒಂದು ವಿಷಯಗಳಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಹಾಗಾಗಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಒಂದು ಇವೆರಡು ವಿಷಯಗಳನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದಾದ ನಂತರ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಕಲಿಕೆಯಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ನಮಗೆ ಈಗಲೇ ನಾನು ಮೊದಲೇ ಸಾಕಷ್ಟು ವಿಷಯನ ಡಿಸ್ಕಷನ್ ಮಾಡಿದ್ದೀನಿ. ಈ ಎರಡೂ ಕೂಡ ನಮಗೆ ಸಂಸ್ಕೃತಿನ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದ್ರೆ ನಮ್ಮ ಕಲಿಕೆ ಹೇಗಿದೆ, ನಾವು ಯಾವ ರೀತಿ ಶಿಕ್ಷಣವನ್ನು ಪಡಿತಿದೀವಿ, ಮತ್ತೆ ಜೀವನಕ್ಕೆ ಹೊಂದಿಕೊಂಡಂತೆ ನಮ್ಮ ಕಲಿಕೆ ಹೇಗಿದೆ ಅಂತಕ್ಕಂಥ ವಿಷಯಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಶಿಕ್ಷಣ ಕಲಿಕೆಯು ಕೂಡ ಧನಾತ್ಮಕವಾಗಿಯೂ ಋಣಾತ್ಮಕವಾಗಿಯೂ ಸಾಮಾಜಿಕ ಮಾಧ್ಯಮಗಳಿಂದ ಪ್ರಭಾವಕ್ಕೊಳಗಾಗಿದ್ದು, ಮುಕ್ತವಾದ ಕಲಿಕೆಗೆ ಅವಕಾಶ ಕೊಟ್ಟಿರುವ ಕಾರಣ ಸೃಜನಶೀಲತೆಗೆ ಅವಕಾಶ ಮಾಡಿಕೊಡುತ್ತೆ. ಅಂದ್ರೆ ಇವತ್ತು ಮಾಧ್ಯಮದಲ್ಲಿ ಕೆಲವು ಕಲಿಕೆ ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ನಾವು ಮನೇಲೆ ಕುಳಿತು ಎಷ್ಟೋ ಮೆಟೀರಿಯಲ್ಗಳನ್ನ ಸ್ಟಡಿ ಮಾಡಬಹುದಾಗಿದೆ, ಎಷ್ಟೋ ವಿಷಯಗಳು ನಮಗೆ ತುರಂತ ನಮಗೆ ಆ ವಿಷಯಗಳು ನಮಗೆ ಬರುತ್ತೆ. ಆಮೇಲೆ ಮೆಟೀರಿಯಲ್ಸ್, ರೆಡಿಮೇಡ್ ಡಿಸೈನ್ಡ್ ಮೆಟೀರಿಯಲ್ಸ್ ಬರುತ್ತೆ. ಯೂಟ್ಯೂಬ್ ಟ್ಯುಟೋರಿಯಲ್ಸ್ ಕೂಡ ನೋಡ್ಬೋದು ನೀವು. ಎಷ್ಟು ಕಂಪ್ಯೂಟರ್ ಡಿಸೈನ್ಸ್ ಮಾಡಿ ನಿಮ್ಗೆ ವಿಷಯಗಳನ್ನ ಕಲೀಲಿಕ್ಕೆ ಅವಕಾಶವನ್ನ ಕಾಣಬಹುದು. ಸಾಕಷ್ಟು ಯೂಟ್ಯೂಬ್ಗಳು ನಿಮಗೆ ಒಂದು ಮನೆಯಲ್ಲೇ ಕೂತು, ನೀವು ಆನ್ಲೈನ್ ನಲ್ಲಿ ಎನ್ರೋಲ್ ಮಾಡಿದ್ರೆ ನಿಮ್ಮ ಮನೆಯಲ್ಲೇ ಕೂತು ನೀವು ಸೈಕಾಲಜಿನ ಅಧ್ಯಯನ ಮಾಡಬಹುದು. ಸೈಕಾಲಜಿಗೆ ಕೋರ್ಸ್ಗಳು ಇರ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಸೊ ಶಿಕ್ಷಣ ಮತ್ತು ಶಿಕ್ಷಣ ಕ್ಷೇತ್ರದ ಕಲಿಕೆಯನ್ನು ನಾವು ಇವತ್ತು ನೋಡಿದ್ವಿ. ಮುಂದೆ ನಾವು ಹೋದಾಗ ಸಂಶೋಧನೆ ಮತ್ತು ಸಂಸ್ಕೃತಿ ಅಂತಕ್ಕಂಥ ಒಂದು ಇದನ್ನು ಮಾಡಿ ನಾವು ಒಂದು ಉಪಸಂಹಾರವನ್ನ ಮಾಡೋಣ. ಈಗ ಸಂಶೋಧನೆ ಮತ್ತು ಸಂಸ್ಕೃತಿ ಎಂದಾಗ ನಾವು ಯುವಕರ ಸಂಸ್ಕೃತಿಯನ್ನ ಮಾತಾಡುವಾಗ ಈಗೆಲ್ಲ ನಾವು ಡಿಸ್ಕಷನ್ ಮಾಡಿದ್ದೆಲ್ಲ ಒಂದು ರೀತಿ ರಿಸರ್ಚ್ ಅಂತಾನೆ ಹೇಳ್ಬೋದು. ಆ ವಿಷಯದ ಬಗ್ಗೆ ತಿಳ್ಕೊಂಡು, ಆ ವಿಷಯದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡು, ಆ ವಿಷಯದ ಮಹತ್ವ ಏನಿದೆ ಅಂತಕ್ಕಂಥ ವಿಷಯಗಳನ್ನ ಅರ್ಥ ಮಾಡ್ಕೊಂಡಾಗ ಅದರ ಒಂದು ಸಂಶೋಧನೆಗೆ ನಾವು ಹೊರಡ್ತೀವಿ. ಆ ಸಂಶೋಧನೆಗೆ ಹೊರಟಾಗ ಮತ್ತು ಸಂಸ್ಕೃತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಸೊ ಸಂಶೋಧನೆ ಮತ್ತು ಸಂಸ್ಕೃತಿಯನ್ನು ಎರಡನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಬಹಳ ಒಂದು ನಮಗೆ ಗಂಭೀರತೆ ನಮಗೆ ಬೇಕಾಗುತ್ತೆ. ಅಲ್ಲಿ ಈ ಎಲ್ಲ ಅಂಶಗಳು ನಮಗೆ ಈಗೇನು ನಾನು ಚರ್ಚೆ ಮಾಡಿದೆ ಅವೆಲ್ಲ ಅಂಶಗಳು ಕೂಡ ನಮಗೆ ಬರುತ್ತೆ ಅಂತ ಹೇಳಿ ನಾನು ಇಂದು ಅಂದ್ರೆ ಈ ವಿಚಾರಗಳ ಬಗ್ಗೆ ನಾನು ಸಮ್ಮರೈಸ್ ಮಾಡಿದ್ದೀನಿ. ಬುಡಕಟ್ಟಿನ ಬಗ್ಗೆನೂ ಕೂಡ ಮಾತಾಡಿದೆ, ಮತ್ತೆ ಗ್ರಾಮೀಣ ಪ್ರದೇಶದ ಬಗ್ಗೆನೂ ಕೂಡ ನಾನು ಹೇಳಿದೆ. ಯುವ ಸಂಸ್ಕೃತಿ ಹೇಗೆ ಪ್ರಭಾವ ಬೀರುತ್ತೆ, ಅದರ ಜೊತೆಗೆ ನಮಗೆ ಬೇರೆಲ್ಲ ವರ್ಗದ ಒಂದು ಸಂಸ್ಕೃತಿ, ಯುವಕರಿಲ್ಲ, ಅದರಲ್ಲೂ ನಮಗೆ ಮುಖ್ಯವಾಗಿ ಯುವಕರ ಒಂದು ಸಂಸ್ಕೃತಿ ಮೇಲೆ ನಾನು ಹೆಚ್ಚು ಒತ್ತು ಕೊಟ್ಟು ನಿಮಗೆ ಹೇಳಿದ್ದೀನಿ. ಇದು ಏನಪ್ಪಾ ಅಂದ್ರೆ, ಈ ರೀತಿಯ ಯುವ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಂಡಾಗ, ಸಮಗ್ರವಾಗಿ ಅರ್ಥ ಮಾಡ್ಕೊಂಡಾಗ ನಮಗೆ ಇದರ ಒಂದು ಪಾಠ ಅರಿವಾಗುತ್ತೆ ಅಂತ ಹೇಳಿ ನನ್ನ ಒಂದು ಇದನ್ನ